ಓಂ ಶಾಂತಿ. ಎಲ್ಲರಿಗೂ ಕೇಳಿಸ್ತಿದೆ ಅಲ್ವಾ? ಓಕೆ. ಸೊ ನಿನ್ನೆ ಸೆಷನಲ್ಲಿ ನಾವೆಲ್ಲರೂ ಹೇಗೆ ನಾವು ನಮ್ಮ ಒಳಗಿರುವಂತಹ ಅಷ್ಟಶಕ್ತಿಗಳನ್ನು ಜಾಗೃತ ಮಾಡಿಕೊಳ್ಳೋದು, ಅದಕ್ಕೋಸ್ಕರ ನಾವು ಯಾವ ಗುಣಗಳನ್ನು ಧಾರಣೆ ಮಾಡಬೇಕು, ಹೇಗೆ ಪರಮಾತ್ಮನ ನೆನಪು ಮಾಡಬೇಕು, ಇದನ್ನೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಸೊ ಇವತ್ತು ನಮ್ಮ ಸ್ಟೋರಿ, ನಾವು ಆಲ್ರೆಡಿ ಕಾಲಚಕ್ರದಲ್ಲಿ ಹೇಗೆ ಕಾಲ ಬದಲಾವಣೆ ಆಗುತ್ತೆ, ಪರಿವರ್ತನೆ ಆಗ್ತಾ ಇರುತ್ತೆ, ಇದನ್ನು ನಾವು ತಿಳ್ಕೊಂಡಿದ್ದೀವಿ. ಆದರೆ ಇವತ್ತು ನಮ್ಮ ಈ ಲೈಫ್ ಜರ್ನಿಯಲ್ಲಿ ಹೇಗೆ ನಾವಿರ್ತೀವಿ, ಎಷ್ಟು ಜನ್ಮಗಳು ತಗೊಳ್ತೀವಿ, ಯಾವಾಗ ಪರಿಣಾಮದಿಂದ ಇಲ್ಲಿಗೆ ಬರ್ತೀವಿ, ಮತ್ತು ವಾಪಸ್ ಯಾವಾಗ ಹೋಗೋದು, ಈ ವಿಷಯಗಳ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ. ಎಲ್ಲರೂ ಸ್ಟ್ರೈಟಾಗಿ ಕೂತ್ಕೊಳ್ಳಿ. 1 ಮಿನಿಟ್ ನಾವೆಲ್ಲರೂ ಮೆಡಿಟೇಷನ್ ಮಾಡೋಣ. ಪರಮಾತ್ಮನನ್ನು ಆಹ್ವಾನ ಮಾಡ್ತಾ ಅವರ ಜೊತೆ ಇದ್ದು ನಾವು ಕ್ಲಾಸ್ ಶುರು ಮಾಡೋಣ. ಓಂ ಶಾಂತಿ. ದೀರ್ಘವಾಗಿ ಉಸಿರು ತಗೊಳ್ತಾ ಪರಮಾತ್ಮನ ಜ್ಞಾನವನ್ನು ಸಮಾವೇಶ ಮಾಡಿಕೊಳ್ಳಿ. ಉಸಿರು ಬಿಡ್ತಾ ಶರೀರವನ್ನು ರಿಲ್ಯಾಕ್ಸ್ ಮಾಡಿ. ನಾನು ಆತ್ಮ, ಮಸ್ತಕದಲ್ಲಿ ಹೊಳಿತಾ ಇರುವಂತಹ ನಕ್ಷತ್ರ. ನಾನು ಈ ಕರ್ಮೇಂದ್ರಿಯಗಳ ಮಾಲೀಕ, ಸರ್ವಶಕ್ತಿವಂತ ಪರಮಾತ್ಮನ ಅತಿ ಪ್ರಿಯ ಮಗು. ಅವರು ನನಗೆ ಅವರ ಶಕ್ತಿಯನ್ನು ಕೊಟ್ಟು ನನ್ನನ್ನು ಚಾರ್ಜ್ ಮಾಡಿದ್ದಾರೆ. ಪ್ರತಿದಿನ ಅವರ ಜ್ಞಾನ ಪ್ರಕಾಶದಿಂದ ನನ್ನ ಬುದ್ಧಿರೂಪಿ ನೇತ್ರ ಪವರ್ಫುಲ್ ಮಾಡ್ತಿದ್ದಾರೆ. ಆಹ್ವಾನ ಮಾಡೋಣ. ಸರ್ವಶಕ್ತಿವಂತ ಪರಮಾತ್ಮ, ನಮ್ಮ ಸನ್ಮುಖದಲ್ಲಿ ಬಂದಿದ್ದಾರೆ. ಅವರ ಪ್ರಕಾಶ ಕಿರಣಗಳಿಂದ ನನ್ನನ್ನು ಚಾರ್ಜ್ ಮಾಡ್ತಿದ್ದಾರೆ. ನನ್ನ ಜನ್ಮಗಳ ಕಥೆಯನ್ನು ತಿಳಿಸೋದಕ್ಕೆ ನನ್ನ ಬುದ್ಧಿಯೊಳಗೆ ಜ್ಞಾನವನ್ನು ತುಂಬುವುದಕ್ಕೆ ನನ್ನ ಸನ್ಮುಖದಲ್ಲಿ ಪರಮಾತ್ಮ ಇದ್ದಾರೆ. ಈಗ ನಾನು ಮನಸ್ಸು ಬುದ್ಧಿಯಿಂದ ನನ್ನ ಜನ್ಮಗಳ ಕಥೆಯನ್ನು ಕೇಳುವುದಕ್ಕೆ ರೆಡಿಯಾಗಿದ್ದೇನೆ. ಓಂ ಶಾಂತಿ. ಸೊ ಇವತ್ತು ನಾವೆಲ್ಲರೂ ನಮ್ಮ ಜನ್ಮಗಳಲ್ಲಿ ನಾವು ಯಾವ ಥರ ಜನ್ಮ ತಗೊಳ್ತಾ ಬರ್ತೀವಿ ಮತ್ತು ಈಗ ಯಾವ ಸ್ಟೇಜಲ್ಲಿದ್ದೀವಿ ಆ್ಯಂಡ್
ನಮ್ಮ ಜನ್ಮಗಳ ಆಧಾರದಿಂದ, ನಮ್ಮ ಸ್ಟೇಜ್ ಆಧಾರದಿಂದ ಭಾರತ ಯಾವ ಥರ ಇತ್ತು, ಇದರ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ. ಈಗ ನಿಮ್ಮೆಲ್ಲರಿಗೆ ಒಂದು ಪ್ರಶ್ನೆ. ನಾವು ಮನುಷ್ಯರಾಗಿ ಜನ್ಮ ತಗೊಳ್ತೀವ ಅಥವಾ ಪ್ರಾಣಿಗಳ ಥರನೂ ಜನ್ಮ ತಗೊಳ್ತೀವ? ಯಾರಾದರೂ ಉತ್ತರ ಕೊಡ್ತೀರಾ? ಸೊ ಇವತ್ತು ನಾವು ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ಯಾವ ಥರ ಜನ್ಮ ತಗೊಳ್ತೀವಿ ಆ್ಯಂಡ್ ಮನುಷ್ಯ ಜನ್ಮ ಈ ಭೂಮಿ ಮೇಲೆ ಹೇಗೆ ಸ್ಟಾರ್ಟ್ ಆಯಿತು ಅಂತ ಎಲ್ಲ ಎವಲ್ಯೂಷನ್ಸ್ ಥಿಯರೀಸ್ ಹೇಳ್ತಿರ್ತಾರೆ. ಅದರಲ್ಲಿ ಫಸ್ಟ್ ಹೇಳ್ತಾರೆ, ಒಂದೇ ಒಂದು ಸೆಲ್ ಇರುವಂತಹ ಆರ್ಗಾನಿಸಮ್ ಫಸ್ಟ್ ಹುಟ್ಟಿದೆ, ಅದರಿಂದ ನೆಕ್ಸ್ಟ್ ಮಲ್ಟಿಪಲ್ ಸೆಲ್ಸ್ ಇರುವಂತಹ ನೆಕ್ಸ್ಟ್ ಜನ್ರೇಷನ್ಸ್ ಬರ್ತಾ ಹೋಯಿತು ಅಂತ ಈ ಥರ ಹೇಳ್ತಾರಲ್ವ. ನಾವಿವತ್ತು ನೋಡೋಣ ಆ ಥರ ಆಗುತ್ತಾ ಇಲ್ವಾ ಅಂತ. ಆ್ಯಂಡ್ ಮೇನ್ ಥಿಯರಿ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಮಂಕಿ ಟು ಮ್ಯಾನ್ ಅಂತ ಹೇಳ್ತಾರೆ. ಅಂದರೆ ನಾವು ಒಂದು ಪ್ರಾಣಿಯಿಂದ ಮನುಷ್ಯ ಆಗಿದ್ದೀವಿ ಅಂತ. ಮಂಕಿ ಟು ಮ್ಯಾನ್, ಮಂಗನಿಂದ ನೆಕ್ಸ್ಟ್ ನಮ್ಮ ಜನ್ರೇಷನ್ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ. ಆದರೆ ಆವಾಗ ಮಾತ್ರ ಮಂಕೀಸ್ ಇತ್ತಾ? ಮಂಕಿ ಟು ಮ್ಯಾನ್ ಥಿಯರಿ ಏನಂತ ಹೇಳ್ಬೋದು? ಅದು ಕರೆಕ್ಟಾ, ಹೌದಾ, ಏನು? ನಾವಿದನ್ನು ಪ್ರಾಕ್ಟಿಕಲಾಗಿ ನೋಡಿದಾಗ ರಾಂಗ್ ಅಲ್ವಾ? ಹಾಂ, ಆಮೇಲೆ ಆ ಎವಲ್ಯೂಷನ್ ಥಿಯರಿ ರಾಂಗ್ ಅಂತ ಪ್ರೂವ್ ಮಾಡಿದರೆ ನಾವು ನೆಕ್ಸ್ಟ್ ಮುಂದೆ ಕ್ವೆಶನ್ಗೆ ಹೋಗೋಣ. ನಾವು ಈಗ ಮನುಷ್ಯರಾಗಿ ಹುಟ್ಟಿದ್ದೀವಿ. ನಾವು ಬೇರೆ ಯೋನಿಗೆ ಹೋಗ್ತೀವ, ಪ್ರಾಣಿಗಳ ಥರನೂ ಜನ್ಮ ತಗೊಳ್ತೀವ ಏನಂತ ಅಂದ್ಕೊಂಡಿದ್ದೀರಾ? ಪ್ರಾಣಿಗಳ ಥರನೂ ಜನ್ಮ ತಗೊಳ್ತೀವಿ ಅಂತ ಕೆಲವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರಲ್ವ. ಸೊ ಅದಕ್ಕೆ ನಮಗೆ ಶರೀರ ಬಿಡಬೇಕಂದ್ರೆ ಭಯ ಆಗ್ತಾ ಇರುತ್ತೆ. ಶರೀರ ಬಿಟ್ಟರೆ ನೆಕ್ಸ್ಟ್ ಯಾವ ಯೋನಿಗೆ ಹೋಗಬೇಕು? ಎಷ್ಟು ಹೇಳ್ತಾರೆ ಅಂದರೆ 84 lakhs ಅಂತ ಹೇಳ್ತಾರೆ, ಅಷ್ಟು ಸ್ಪೈಸಸ್ ಇರುತ್ತೆ. ಆ ಕ್ಯಾಟಗರಿಯಲ್ಲಿ ಎಲ್ಲಿ ನಾನು ಹೋಗ್ತೀನಿ, ಈ ಥರ ಭಯ ಒಂದಿರುತ್ತೆ. ಆದರೆ ಪರಮಾತ್ಮ ನಮ್ಮೆಲ್ಲರಿಗೆ ಏನು ತಿಳಿಸ್ತಿದ್ದಾರೆ ಅಂದರೆ, ನಾವು ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯ ಆತ್ಮಗಳು ಮನುಷ್ಯ ಶರೀರವನ್ನು ಬಿಟ್ಟು ಮತ್ತೆ ಮನುಷ್ಯ ಶರೀರವನ್ನೇ ತಗೊಳ್ತಾರೆ. ಸೊ ಇದು ನಮ್ಮೆಲ್ಲರಿಗೆ ಗುಡ್ ನ್ಯೂಸ್. ನಾವು ಮನುಷ್ಯ ಶರೀರ ಬಿಟ್ಟಿದ ನಂತರ ನೆಕ್ಸ್ಟ್ ಮನುಷ್ಯ ಶರೀರನೇ ತಗೊಳ್ತೀವಿ. ಆದರೆ ಯಾಕೆ ಈ ಥರ ಎಲ್ಲರೂ ಹೇಳ್ತಾ ಬಂದಿದ್ದಾರೆ ಅಂದರೆ, ನಮ್ಮ ಒಳಗೆ ಒಂದು ಭಯ ಕ್ರಿಯೇಟ್ ಆಗಲಿ, ಹಂಗಾದರೂ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ಈ ಥರ ಹೇಳ್ತಾರೆ. ಆದರೆ ಪರಮಾತ್ಮ ನಮಗೆ ತಿಳಿಸ್ತಿರೋದೇನೆಂದರೆ, ಮಕ್ಕಳೇ, ನೀವು ಮತ್ತೆ ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರ ಮನುಷ್ಯ ರೂಪದಿಂದ ಮನುಷ್ಯ ಯೋನಿಯಲ್ಲೇ ಬರ್ತೀರಾ ಅಂತ ಹೇಳ್ತಿದ್ದಾರೆ. ಆದರೆ ಮನುಷ್ಯನ ಥರನೇ ಹುಟ್ಟಿರ್ತೀವಿ, ಡಿಫ್ರೆನ್ಸ್ ಏನಾಗುತ್ತೆ ನೋಡೋಣ. ಆ್ಯಂಡ್ ಈಗ ನಾವೆಲ್ಲರೂ ಕೇಳಿರ್ತೀವಿ, ಎಷ್ಟು ಅಂದರೆ 84 ಯೋನಿ ಅಂತ ಹೇಳ್ತಾರೆ. ಯಾಕೆ ಈ ಥರ ಬಂತು, ಏನಿದರ ಹಿಂದೆ ಸೀಕ್ರೆಟ್ ಅಥವಾ ಸತ್ಯ ಏನು ಅಂತ ತಿಳ್ಕೊಬೇಕಂದ್ರೆ, ನಮ್ಮ ಶಾಸ್ತ್ರಗಳಲ್ಲಿ ಈ ಥರ ಲಕ್ 84 ಅಂತ ಬರೆದಿದ್ದಾರೆ. ಲಕ್ ಅಂತ ಶಬ್ದ ಇದೆ ಅಲ್ವಾ, ಇದಕ್ಕೆ 3 ಮೀನಿಂಗ್ಸ್ ಇದೆ. ಲಾಕ್ ಅಂತ ಅಂದರೆ ಲ್ಯಾಕ್ಸ್, ನೆಕ್ಸ್ಟ್ ಒಂದು ನೋಡೋದು ಅಂತ ಹೇಳೋದಕ್ಕೆ ಲಕ್ ಅಂತ ಹೇಳ್ತಾರೆ. ಲಕ್ಷ್ಯವನ್ನು ಲಕ್ ಅಂತ ಹೇಳ್ತಾರೆ. ಅಂದರೆ ಪರಮಾತ್ಮ ಏನು ಹೇಳೋಕ್ಕೆ ಇಷ್ಟಪಟ್ಟಿದ್ದಾರೆ ಅಂದರೆ, ನಾವೆಲ್ಲರೂ ನಮ್ಮ 84 ಜನ್ಮಗಳನ್ನು ನೋಡಬೇಕು. 84 ಲಕ್ ಅಂದರೆ 84 ಜನ್ಮಗಳನ್ನು ನೋಡ್ಕೊಳ್ಳಿ. ಯಾರು 84 ಜನ್ಮಗಳನ್ನು ಅಂದರೆ, ನಮ್ಮ 84 ಜನ್ಮಗಳನ್ನು ನೋಡ್ಕೊಳ್ಳೋಕೆ ಹೇಳ್ತಿದ್ದಾರೆ. ಆ್ಯಂಡ್ ಒಂದು ಲಕ್ಷ್ಯವನ್ನು ಸಹ ಪರಮಾತ್ಮ ನಮಗೀಗ ಕೊಡ್ತಿದ್ದಾರೆ. ಆ 84 ಜನ್ಮಗಳೇನು ಆ್ಯಂಡ್ ಪರಮಾತ್ಮ ಕೊಡ್ತಿರುವಂತಹ ಲಕ್ಷ್ಯ ಏನು, ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಈಗ ಯೋಚನೆ ಮಾಡಿ, ಒಂದು ವೇಳೆ ನಾವು ಎಲ್ಲರೂ ಈಗ ಈ ಬರ್ತಲ್ಲಿ ಮನುಷ್ಯ ಯೋನಿಯಿಂದ
ಈ ಶರೀರ ಬಿಟ್ಟಿದ ನಂತರ ಬೇರೆ ಯೋನಿಗೆ ಹೋದರೆ, ಬೇರೆ ಕ್ಯಾಟಗರಿಗೆ ಹೋಗಿಬಿಟ್ರೆ ನಮ್ಮ ಡೇ ಬೈ ಡೇ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಬೇಕಾ ಡಿಕ್ರೀಸ್ ಆಗಬೇಕಾ? ಯೋಚನೆ ಮಾಡಿ. ಈ ಕ್ವೆಶನ್ ನಿಮಗೆ. ಈಗ ನಾವೆಲ್ಲರೂ ಬೇರೆ ಯೋನಿಗೆ ಹೋಗ್ತಿದ್ದೀವಿ, ಬೇರೆ ಕ್ಯಾಟಗರೀಸ್ ಒಳಗೆ ಹೋಗ್ತಿದ್ದೀವಿ. ಆ್ಯಂಡ್ ಮನುಷ್ಯ ಜನ್ಮ ಬಿಟ್ಟು ನೆಕ್ಸ್ಟ್ ಬರ್ತಲ್ಲಿ ಆ್ಯನಿಮಲ್ಸ್ ಥರ ಜನ್ಮ ತಗೊಳ್ತಿದ್ದೀವಿ ಅಂದರೆ ಪಾಪ್ಯುಲೇಷನ್ ಹೆಂಗಿರಬೇಕು? ಪಾಪ್ಯುಲೇಷನ್ ಹೆಂಗಿರಬೇಕು? ಇನ್ಕ್ರೀಸ್ ಆಗಬೇಕಾ ಡಿಕ್ರೀಸ್ ಆಗಬೇಕು? ಅಂದರೆ ಕಡಿಮೆ ಆಗಬೇಕಾ ಜಾಸ್ತಿ ಆಗಬೇಕಾ? ಕಡಿಮೆ ಆಗಬೇಕಲ್ವಾ? ಆದರೆ ಡೇ ಬೈ ಡೇ ನಮ್ಮ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಿದೆ. ಆ್ಯಂಡ್ ಬೇರೆ ಆತ್ಮಗಳು ಎಲ್ಲಿಂದ ಬರ್ತಾರೆ? ಏನಾಗ್ತಿದೆ? ನಾವು ಬೇರೆ ಯೋನಿಗೆ ಹೋಗ್ತಿದ್ದೀವಾ ಇಲ್ವಾ? ಇದನ್ನು ನಾವು ಚೆಕ್ ಮಾಡ್ಕೊಳ್ತಾ ನೆಕ್ಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಪರಮಾತ್ಮ ಏನು ತಿಳಿಸ್ತಿದ್ದಾರೆ ಅಂದರೆ, ನಾವೆಲ್ಲರೂ ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರ ಮನುಷ್ಯ ರೂಪದಲ್ಲೇ ತಗೊಳ್ತೀವಿ. ಆದರೆ ನೋಡಿ, ಇಲ್ಲಿ ಒಂದು ಡಾಂಕಿ ಚಿತ್ರ ತೋರಿಸಿದ್ದಾರೆ. ಕತ್ತೆಗೆ ಎಷ್ಟು ಭಾರ ಹಾಕಿದ್ರೂ ಅದು ಅದರ ಕೆಲಸ ಮಾಡುತ್ತೆ. ಅಷ್ಟು ಭಾರ ಹೊತ್ಕೊಂಡು ಹೋಗ್ತಾ ಇರುತ್ತೆ, ಎಲ್ಲ ಕೆಲಸ ಮಾಡ್ತಾ ಇರುತ್ತೆ. ಆದರೆ ಅದಕ್ಕೇನಾದರೂ ಟೆನ್ಷನ್ ಇದೆಯಾ? ಸ್ಟ್ರೆಸ್ ಇದೆಯಾ? ಬೇಜಾರಿದೆಯಾ? ಏನೂ ಇರೋದಿಲ್ಲ. ಅಂದರೆ ಒಂಥರ ಅದರ ಮಸ್ತಿಯಲ್ಲಿ ಅದಿದೆ. ಅಂದರೆ ಮನುಷ್ಯರಿಗೆ ಎಷ್ಟು ಟೆನ್ಷನ್, ಅದೇ ಕೆಲಸ ಅಷ್ಟೇ ಭಾರ ನಾವು ಎತ್ಕೊಂಡು ಹೋಗ್ತಿದ್ದೀವಿ ಅಂದಾಗ ನಮಗೆ ಎಷ್ಟು ಪೇಯ್ನ್, ಅಂದರೆ ಎಷ್ಟು ಸ್ಟ್ರೆಸ್ ಆಗ್ಬೋದು. ಮನುಷ್ಯರಿಗೆ ಈಗ ನೋಡಿ, ಕತ್ತೆಗೆ ಏನಾದರೂ ಒಂದು ಮಾತು ಹೇಳಿದರೆ ಅಥವಾ ಏನಾದರೂ ಬೈದರೆ, ಒಂದು ಹೊಡೆದ್ರೂ ಏನೂ ಅದಕ್ಕೆ ಜಾಸ್ತಿ ಬೇಜಾರಾಗೋದಿಲ್ಲ. ಮನುಷ್ಯನಿಗೆ ನಾವೆಲ್ಲರೂ ಹೇಗಿದ್ದೀವಿ? ಒಂದು ಮಾತು ಹೇಳಿದರೆ ಅಥವಾ ಎಲ್ಲರ ಮುಂದೆ ಯಾರಾದರೂ ಬಂದು ಬೈತಾ ಇದ್ದಾರೆ ಅಂದ್ಕೊಳ್ಳಿ, ಅಥವಾ ಯಾರೋ ಒಬ್ಬರು ಎಲ್ಲರ ಮುಂದೆ ಹೊಡಿತಿದ್ದಾರೆ ಅಂದ್ಕೊಳ್ಳಿ, ಆಗ ಮನುಷ್ಯನ ಸಿಚುವೇಶನ್ ಏನು? ಎಷ್ಟು ದುಃಖ ಬರುತ್ತೆ? ಎಷ್ಟು ಪೀಸ್ಫುಲ್ ಆಗಿರ್ತೀವ ಅಥವಾ ದುಃಖದಲ್ಲಿರ್ತೀವ ಅಂಥ ಸಿಚುವೇಶನ್ಸ್ ಫೇಸ್ ಮಾಡಿದಾಗ? ಅದೇ ಕತ್ತಿಗೆ ಅಷ್ಟಿದಾವ ಫೀಲಿಂಗ್ಸ್. ಅಂದರೆ ನಾವು ಕಂಪೇರ್ ಮಾಡಬೇಕಾಗಿರೋದೇನೆಂದರೆ, ಪ್ರಾಣಿಗಳಿಗಿಂತ ಜಾಸ್ತಿ ದುಃಖ ಮನುಷ್ಯ ಈ ಸಮಯದಲ್ಲಿ ಅನುಭವ ಮಾಡ್ತಿದ್ದಾರೆ. ಒಂದು ವೇಳೆ ನಾವು ಎಲ್ಲ ಏನಂತ ಹೇಳ್ತಾರೆ ಅಂದರೆ, ಈಗ ಮನುಷ್ಯ ಜನ್ಮದಲ್ಲಿ ನಾವು ಬರಬೇಕು, ಮನುಷ್ಯನಾಗಿ ಹುಟ್ಟಬೇಕು ಅಂದರೆ ಏನೋ ದೊಡ್ಡ ಪುಣ್ಯದ ಕೆಲಸ ಮಾಡಿರಬೇಕು, ಆಗಲೇ ನಮಗೆ ಈ ಜನ್ಮ ಸಿಗುತ್ತೆ ಅಂತ ಹೇಳ್ತಾರೆ. ಒಂದು ವೇಳೆ ಆ ಥರ ನಮಗೆ ಜನ್ಮ ಸಿಕ್ಕಿದರೆ, ಪುಣ್ಯ ಮಾಡ್ಕೊಂಡ ನಂತರ ನಮಗೆ ಜನ್ಮ ಸಿಕ್ಕಿದೆ ಅಂದರೆ ನಮ್ಮ ಹತ್ರ ಯಾವುದೇ ಪಾಪದ ಅಕೌಂಟ್ ಇರಲೇಬಾರ್ದಲ್ವ? ಆಗ ಮನುಷ್ಯ ಜನ್ಮ ಯಾರು ತಗೊಳ್ತಾರೆ ಅವರೆಲ್ಲ ಸದಾ ಸುಖವಾಗಿರಬೇಕು. ಆದರೆ ಆ ಥರ ಆಗ್ತಿದೆಯಾ? ಹುಟ್ಟಿದಾಗಿಂತನೂ ಕೆಲವರು ದುಃಖದಿಂದ ಇರ್ತಾರೆ, ಕೆಲವರು ಅವರವರ ಪರಿಸ್ಥಿತಿಗಳಿಂದ ದುಃಖವನ್ನು ಅನುಭವ ಮಾಡ್ತಿದ್ದಾರೆ. ಈಗ ಪರಮಾತ್ಮ ನಮ್ಮೆಲ್ಲರಿಗೆ ಅರ್ಥ ಮಾಡಿಸ್ತಿರೋದೇನೆಂದರೆ, ಹ್ಯೂಮನ್ಸಲ್ಲಿ ಸಫರಿಂಗ್ ಪ್ರಾಣಿಗಳಿಗಿಂತ ಜಾಸ್ತಿ ಇದೆ. ಮನುಷ್ಯರಲ್ಲಿ ಸಫರಿಂಗ್ ಏನಿದೆ ಈ ಸಮಯದಲ್ಲಿ, ಅದು ಪ್ರಾಣಿಗಳಿಗಿಂತನೂ ಜಾಸ್ತಿ ಇದೆ. ಎಲ್ಲರಲ್ಲಿನೂ ಸಫರಿಂಗ್ ಇದೆ, ಆದರೆ ಮನುಷ್ಯರಿಗೆ ಇನ್ನು ಸ್ಟ್ರೆಸ್, ಟೆನ್ಷನ್ ಎಲ್ಲ ಜಾಸ್ತಿನೇ ಇದೆ. ಅಂದರೆ ನಾವು ಯಾವುದೋ ಪುಣ್ಯ ಮಾಡಿಕೊಂಡಿದ್ದಕ್ಕೆ ನಮಗೇನು ಹ್ಯೂಮನ್ ಬರ್ತ್ ಸಿಗಲಿಲ್ಲ. ಸೊ ನಾವೆಲ್ಲ ಒಂದು ಸೈಕಲಲ್ಲಿ ಬರ್ತಾ ಹೋಗ್ತಾ ಇದ್ದೀವಿ. ಇದರ ಬಗ್ಗೆ ಇನ್ನೂ ಡೀಟೇಲ್ಡಾಗಿ ತಿಳ್ಕೊಳ್ಳೋಣ. ಇನ್ನೊಂದು, ಏನು ಪುಣ್ಯ ಮಾಡಿಕೊಂಡ್ರೆ ಜನ್ಮ ಸಿಗುತ್ತಾ ಅಂದರೆ ಆ ಥರ ಅಲ್ಲ. ನಾವು ಏನು ಪುಣ್ಯ ಮಾಡ್ಕೊಂಡಿರ್ತೀವಿ ಅಥವಾ ಏನಾದರೂ ಪಾಪ ಮಾಡ್ಕೊಂಡಿರ್ತೀವಿ ಅಂದರೆ ಅದರ ರಿಸಲ್ಟ್ ರೂಪದಲ್ಲಿ ಸುಖ ಅಥವಾ ದುಃಖ ಎರಡೂ ಈ ಮನುಷ್ಯ ಶರೀರದಿಂದನೇ ಅನುಭವ ಮಾಡ್ತೀವಿ. ನಾವು ಕೆಲವರನ್ನು ನೋಡ್ತೀವಿ, ತುಂಬ ಖುಷಿಯಾಗಿರ್ತಾರೆ, ಕೆಲವರು ಯಾವಾಗಲೂ ಬೇಜಾರಲ್ಲೇ ಇರ್ತಾರೆ, ಕೆಲವರಿಗೆ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ, ಕೆಲವರಿಗೆ ಕಡಿಮೆ ಪ್ರಾಬ್ಲಮ್ಸ್. ಅಂದರೆ ಅವ್ರವ್ರ ಕೆಪಾಸಿಟಿ, ಒಬ್ಬೊಬ್ಬರ ಕೆಪಾಸಿಟಿ ಒಂದೊಂದು ಥರ ಇರುತ್ತೆ. ಇದೆಲ್ಲ ಏನಂದರೆ ನಾವೆಲ್ಲ ಮಾಡ್ಕೊಂಡು ಬಂದಿರುವಂತಹ ಕರ್ಮಗಳು ಆ್ಯಂಡ್ ಅದರ ರಿಸಲ್ಟ್ಸ್, ಲಾ ಆಫ್ ಕರ್ಮ. ಅದರ ಬಗ್ಗೆ ನಾಳೆಯಿಂದ ಅಡ್ವಾನ್ಸ್ಡ್ ಕ್ಲಾಸ್ ಸ್ಟಾರ್ಟ್ ಆಗುತ್ತಲ್ವ, ಅದರಲ್ಲಿ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಮನುಷ್ಯ ಆತ್ಮ ಯಾರಿದ್ದಾರೆ, ಆತ್ಮ ಮತ್ತೆ ಒಂದು ಶರೀರ ಬಿಟ್ಟು ಮತ್ತೆ ಮನುಷ್ಯರಾಗಿ ಜನ್ಮ ಪಡ್ಕೊಳ್ಳುತ್ತೆ. ಆದರೆ ಆ ಸುಖ ದುಃಖ ಏನೆಲ್ಲ ಇದೆ ಅದನ್ನು ಮನುಷ್ಯ ಶರೀರದಿಂದನೇ ಅನುಭವ ಮಾಡ್ತಾರೆ. ಅಂದರೆ ಪರಮಾತ್ಮ ನಮ್ಮೆಲ್ಲರಿಗೂ ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ತಿಳಿಸೋದೇನೆಂದರೆ,
ಈಗ ಬೀಜ ಏನು ಹಾಕಿರ್ತೀವಿ ಅದರಿಂದ ವೃಕ್ಷ ಯಾವುದು ಬರುತ್ತೆ? ಅದೇ ವೃಕ್ಷ ಬರುತ್ತಾ, ಬೇರೆ ವೃಕ್ಷ ಬರುತ್ತಾ? ಈಗ ನಾನು ಹಾಕಿರೋ ಬೀಜ ಮ್ಯಾಂಗೋ ಅಂದ್ಕೊಳ್ಳಿ. ಮ್ಯಾಂಗೋ ಸೀಡಿಂದ ಮ್ಯಾಂಗೋ ಟ್ರೀ ಬರುತ್ತಾ ಅಥವಾ ಬನಾನಾ ಟ್ರೀ ಬರುತ್ತಾ? ಯಾವುದು ಬರುತ್ತೆ? ಮ್ಯಾಂಗೋಯಿಂದ ಮ್ಯಾಂಗೋನೇ ಬರುತ್ತಲ್ವ. ಆ ಥರ ಆತ್ಮ ಒಂದು ಬೀಜ. ಬೀಜ ಅಂದರೆ ಇಷ್ಟು ಚಿಕ್ಕ ಆತ್ಮ ಒಳಗೆ ಇಷ್ಟೆಲ್ಲ ರೋಲ್ ಫಿಕ್ಸ್ ಆಗಿದೆ. ಅಂದರೆ ನಾವು ಯಾವಾಗ ಶರೀರ ತಗೊಳ್ತೀವಿ ಈ ಥರ ನಾವೆಲ್ಲರೂ ರೋಲ್ ಪ್ಲೇ ಮಾಡ್ತಿದ್ದೀವಲ್ವ. ಸೊ ಹ್ಯೂಮನ್ ಸೀಡ್, ಹ್ಯೂಮನ್ ಸೋಲ್ ಅಥವಾ ಹ್ಯೂಮನ್ ಸೀಡ್ ಅಂತ ಅರ್ಥ ಮಾಡ್ಕೋಬೋದು. ಆತ್ಮ, ನಾವೆಲ್ಲರೂ ಆತ್ಮಗಳು, ಹ್ಯೂಮನ್ ಸೋಲ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ನಮ್ಮ ಕ್ಯಾಟಗರಿ ಯಾವುದಕ್ಕೆ ಸೆಟ್ ಆಗುತ್ತೆ ಅಂದರೆ ನಾವು ಮತ್ತೆ ಹ್ಯೂಮನ್ ಬರ್ತ್ ತಗೊಳ್ಳೋ ಥರನೇ ಇರುತ್ತೆ ಅಂತ ಪರಮಾತ್ಮ ನಮಗೆ ತಿಳಿಸ್ತಿದ್ದಾರೆ. ಸೊ ಇದರಿಂದ ನಾವೇನೆಂದರೆ ಒಂದು ಶರೀರ ಬಿಟ್ಟಿದ ಮೇಲೆ ನೆಕ್ಸ್ಟ್ ಯಾವ ಪ್ರಾಣಿಗಳ ಥರನೂ ನಾವು ಜನ್ಮ ತಗೊಳ್ಳೋದಿಲ್ಲ. ಮತ್ತು ಮನುಷ್ಯ ರೂಪದಲ್ಲೇ ನಮ್ಮ ಜನ್ಮ ಇರುತ್ತೆ. ಆದರೆ ಮೇಲ್ ಬಾಡಿ, ಫೀಮೇಲ್ ಬಾಡಿ ಇದು ಪರ್ಟಿಕ್ಯುಲರ್ ಇರೋದಿಲ್ಲ, ಚೇಂಜ್ ಆಗ್ತಾ ಇರುತ್ತೆ. ನಾವು ಮೇಲ್ ಬಾಡಿ ಆದರೂ ತೊಗೋಬೋದು, ಫೀಮೇಲ್ ಬಾಡಿ ಆದರೂ ತೊಗೋಬೋದು. ಇನ್ನು ಕೆಲವೊಂದು ಎಕ್ಸಾಂಪಲ್ಸ್ ನೋಡಬೇಕು ಅಂದರೆ ಪ್ರಾಕ್ಟಿಕಲಿ ಕೆಲವರು ರೀಬರ್ತ್ಸ್ ಬಗ್ಗೆ ಕೆಲವ್ರಿಗೆ ನೆನಪಿರುತ್ತೆ. ನಾವು ಫಸ್ಟ್ ಅಥವಾ ಸೆಕೆಂಡ್ ಡೇ ಅಲ್ಲಿನೂ ಡಿಸ್ಕಸ್ ಮಾಡಿದ್ದೀವಿ ರೀಬರ್ತ್ ಬಗ್ಗೆ. ಅವರೇ ಬಂದು ಹೇಳ್ತಾರೆ, ನಾನು ಲಾಸ್ಟ್ ಬರ್ತಲ್ಲಿ ಇಲ್ಲಿದ್ದೆ ಅಲ್ಲಿದ್ದೆ. ಅಂದರೆ ಕೆಲವ್ರಿಗೆ ಮಾತ್ರ ಕೆಲವೊಂದು ಕಾರಣಗಳಿಂದ ಸ್ವಲ್ಪ ದಿನ ನೆನಪಿರ್ಬೋದು. ಆ್ಯಂಡ್ ಒಂದೊಂದು ಸರಿ ಡಾಕ್ಟರ್ಸ್ ಈ ಥರ ಹಿಪ್ನಟೈಸ್ ಮಾಡಿ ಪಾಸ್ಟ್ ಬರ್ತ್ಸ್ಗೆ ಕರ್ಕೊಂಡು ಹೋಗ್ತಾರೆ. ಯಾವಾಗ ಪೇಷಂಟ್ಗೆ ಯಾವುದೋ ಒಂದು ಸೀರಿಯಸ್ ಆಗಿ ಭಯ ಇರುತ್ತೆ ಆ್ಯಂಡ್ ಅದನ್ನು ಓವರ್ಕಮ್ ಮಾಡೋಕ್ಕೆ, ಅದರಿಂದ ಆಚೆ ಬರೋಕ್ಕಾಗ್ತಿಲ್ಲ, ಅಷ್ಟೊಂದು ಭಯ ಇದೆ ಅಂದಾಗ, ಯಾವುದೋ ಒಂದು ಮಾತಿನಲ್ಲಿ ಅಷ್ಟು ಭಯ ಇದೆ ಅಂದಾಗ ಅವ್ರನ್ನ ಒಂದೊಂದು ಸರಿ ಹಿಪ್ನಟೈಸ್ ಮಾಡಿ ಪಾಸ್ಟ್ ಬರ್ತ್ಸ್ಗೆ ಕರ್ಕೊಂಡು ಹೋಗ್ತಾರೆ. ಆಗ ಎಲ್ಲರೂ ಅವರವರು ಏನೇನು ಶೇರ್ ಮಾಡಿದ್ದಾರೆ ಎಲ್ಲ ನೋಡಿದರೆ ಎಲ್ಲ ಹ್ಯೂಮನ್ ಬರ್ತ್ಸ್ ಬಗ್ಗೆ ಇತ್ತು. ಆ್ಯಂಡ್ ಅಂದರೆ ಈ ಥರ ಜನ್ಮ, ಅಲ್ಲಿ ಹುಟ್ಟಿದ್ದೀವಿ, ಇಲ್ಲಿ ಹುಟ್ಟಿದ್ದೀವಿ, ಇವ್ರ ಮನೆಯಲ್ಲಿದ್ದೀವಿ, ಈ ಥರ ಎಲ್ಲ ಹೇಳಿದರು. ಅಂದರೆ ಹ್ಯೂಮನ್ ಬಾಡಿ ತೊಗೊಂಡಿರೋ ಥರನೇ ಎಲ್ಲರೂ ಹೇಳಿದ್ದಾರೆ. ಅಷ್ಟೇ ಅಲ್ಲ, ರೀಬರ್ತ್ ಸ್ಟೋರೀಸ್ ಎಲ್ಲ ನಾವು ಕೇಳಿದ್ದೀವಲ್ವ. ಆ ರೀಬರ್ತ್ ಸ್ಟೋರೀಸಲ್ಲಿನೂ ಯಾರೂ ಹೇಳಿಲ್ಲ ನಾನು ಫಾಸ್ಟ್ ಬರ್ತಲ್ಲಿ ನಾನು ಲಾಸ್ಟ್ ಜನ್ಮದಲ್ಲಿ ಯಾವುದೋ ಒಂದು ಪ್ರಾಣಿ ಥರ ಹುಟ್ಟಿದ್ದೀನಿ ಅಂತ ಯಾರೂ ಹೇಳಿರಲಿಲ್ಲ. ಎಲ್ಲರೂ ಏನು ಹೇಳ್ತಿದ್ರು ಅಂದರೆ, ಹಾಂ ನಮ್ಮದು ಈ ಥರ ಬರ್ತಿತ್ತು, ಇಂತಹ ಮನೆಯಲ್ಲಿ, ಇಂತಹ ಬ್ಯಾಕ್ಗ್ರೌಂಡ್ ಇರೋ ಫ್ಯಾಮ್ಲೀಸಲ್ಲಿ ನಾವು ಹುಟ್ಟಿದ್ದೀವಿ, ಈ ಥರ ಎಲ್ಲ ಶೇರ್ ಮಾಡಿರೋ ರಿಯಲ್ ಸ್ಟೋರೀಸ್ ಇದ್ದಾವೆ. ಅಂದರೆ ಪರಮಾತ್ಮನ ನಮ್ಗೆ ಇಲ್ಲಿ ಏನು ತಿಳಿಸ್ತಿದ್ದಾರೆ ಅಂದರೆ, ನಾವು ಮನುಷ್ಯ ಶರೀರ ಬಿಟ್ಟಿದ ನಂತರ ನೆಕ್ಸ್ಟ್ ತಗೊಳ್ಳುವ ಶರೀರ ಮನುಷ್ಯ ರೂಪದಲ್ಲೇ ನಾವು ಶರೀರ ತಗೊಳ್ತೀವಿ. ಆದರೆ ಈ ಮನುಷ್ಯ ರೂಪದಲ್ಲಿ ಎಷ್ಟು ಜನ್ಮಗಳನ್ನು ತಗೊಳ್ತೀವಿ ಅದು ತಿಳ್ಕೊಬೇಕಲ್ವ. ಆ್ಯಂಡ್ ಭಾರತದ ಉತ್ಥಾನ ಮತ್ತು ಪತನದ ಸ್ಟೋರಿ. ಇಲ್ಲಿ ಭಾರತ ಅಂತ ಯಾಕೆ ಹೇಳ್ತಿದ್ದೀವಿ ಅಂದರೆ, ಭಾರತ ಅಂದರೆ ಈಗಿರೋ ಇಂಡಿಯಾ ಅಷ್ಟೇ ಅಲ್ಲ. ಫಸ್ಟ್ ಏನ್ಷಿಯಂಟ್ ಭಾರತ್ ಹೇಗಿತ್ತು, ಅಖಂಡ ಭಾರತ ಅಂತ ಹೇಳ್ತಿದ್ರು. ಆಗ ಯಾವುದೇ ಪಾರ್ಟಿಷನ್ಸ್, ಡಿವಿಷನ್ಸ್ ಏನೂ ಇರಲಿಲ್ಲ. ಆಮೇಲೆ ನಿಧಾನಕ್ಕೆ ಮೈಗ್ರೇಷನ್ ಸ್ಟಾರ್ಟ್ ಆಯಿತು ಆ್ಯಂಡ್ ನಿಧಾನಕ್ಕೆ ಪಾರ್ಟಿಷನ್ಸ್ ಎಲ್ಲ ಇತ್ತು. ಅದು ಫಸ್ಟ್ ಭಾರತ್ ಅಂದರೆ ಡಿವಿಷನ್ಸ್ ಇಲ್ಲದೆ ಇರುವಂತಹ ಈ ಭೂಮಿ ಬಗ್ಗೆ ಪರಮಾತ್ಮ ತಿಳಿಸ್ತಿದ್ದಾರೆ. ಸೊ ಫಸ್ಟ್ ನಾವೆಲ್ಲಿಂದ ಬರ್ತೀವಿ ಎಲ್ಲರಿಗೆ ನೆನಪಿದೆ ಅಲ್ವಾ, ನಮ್ಮ ಮನೆ ಯಾವುದು? ಪರಂಧಾಮ. ಪರಂಧಾಮದಿಂದ ನಾವು ಈ ಭೂಮಿ ಮೇಲೆ ಬಂದಾಗ ಭೂಮಿ ನೋಡಿ ಹೇಗಿತ್ತು, ಸ್ಟೇಟಸ್, ನಮ್ಮ ಭಾರತದ ಸ್ಟೇಟಸ್ ಹೇಗಿತ್ತು ನೋಡಿ. ಸತ್ಯುಗ ಅಂತ ಹೇಳ್ತೀವಲ್ವ, ಸತ್ಯುಗದಲ್ಲಿ ಎಲ್ಲರೂ ನ್ಯಾಚುರಲ್ ಸೋಲ್ ಕಾನ್ಷಿಯಸ್ನೆಸ್ಸಲ್ಲಿದ್ದರು ಆ್ಯಂಡ್ ಅಷ್ಟು ಸುಖ ಶಾಂತಿಯಲ್ಲಿದ್ದರು. ಇವ್ರಿಗೆ ದುಃಖ ಅಂತ ಶಬ್ದ ಒಂದಿರುತ್ತೆ ಅಂದರೆ ಆ ಫೀಲಿಂಗ್ ಎಲ್ಲ, ಆ ಶಬ್ದನೂ ಗೊತ್ತಿರಲಿಲ್ಲ. ಆ ಥರ ಇರುವಂತಹ ಸಮಯ ನಾವೆಲ್ಲರೂ ಸತ್ಯುಗದಲ್ಲಿದ್ದಾಗ ಅಷ್ಟು ಸುಖ ಶಾಂತಿ ನೆಮ್ಮದಿಯಲ್ಲಿದ್ವಿ. ನೆಕ್ಸ್ಟ್ ಏನಾಯಿತು, ಆ್ಯಂಡ್ ಸತ್ಯುಗದ ಬಗ್ಗೆ ಇನ್ನೂ ಡೀಟೇಲ್ಡಾಗಿ ಎಷ್ಟು ಜನ್ಮಗಳನ್ನು ತಗೊಂಡಿದ್ದೀವಿ ಅಲ್ಲಿ, ನೆಕ್ಸ್ಟು ಹೇಗೆ ಚೇಂಜ್ ಆಗ್ತಾ ಹೋಯಿತು ಭಾರತ, ಅದನ್ನು ನೋಡೋಣ. ಸೊ ಫಸ್ಟ್ ಪರಮಾತ್ಮ ನಮ್ಮೆಲ್ಲರಿಗೋಸ್ಕರ ಕ್ರಿಯೇಟ್ ಮಾಡಿರುವಂಥ ಪ್ರಪಂಚ ಇದು.
ಅಂದರೆ ಇಷ್ಟು ಸುಂದರವಾದಂತಹ ಪ್ರಪಂಚವಾಗಿತ್ತು ನಮ್ಮ ಭಾರತ. ನೆಕ್ಸ್ಟ್ ಆ ಭಾರತ ಹೆಂಗಿದ್ದಾಗ ನಾವೆಲ್ಲರೂ ಹೇಗಿದ್ದೀವಿ ಆ್ಯಂಡ್ ಎಷ್ಟು ವರ್ಷಗಳು ಆ ಸಮಯ ಇತ್ತು ಅದನ್ನು ನಾವೀಗ ನೋಡೋಣ. ಸೊ ಭಾರತದಲ್ಲಿ ಸತ್ಯುಗ, ಈ ಭೂಮಿ ಮೇಲೆ ಸತ್ಯುಗ 1250 ಇಯರ್ಸ್ ಇತ್ತು. ಆ್ಯಂಡ್ 1250 ಇಯರ್ಸ್ಗೆ 8 ಬರ್ತ್ಸ್ ಇತ್ತು, 8 ಜನ್ಮಗಳು. ಅಂದರೆ ಲೈಫ್ ಒಬ್ಬೊಬ್ಬರಿಗೆ ಎಷ್ಟು ಏಜ್ವರೆಗೂ ಇರ್ತಿದ್ರು ಅಂದರೆ ಒಬ್ಬೊಬ್ಬರು 150 ಇಯರ್ಸ್ವರೆಗೂ ಇರ್ತಿದ್ರು. ಅಷ್ಟು ಲಾಂಗ್ ಲೈಫ್ ಸ್ಪ್ಯಾನ್. ನೆಕ್ಸ್ಟ್ ಸೆಲೆಸ್ಟಿಯಲ್ ಡಿಗ್ರೀಸ್, ಅಂದರೆ ಇದು ಆತ್ಮನ ಕ್ವಾಲಿಟಿ ರೆಪ್ರೆಸೆಂಟ್ ಮಾಡುತ್ತೆ. ಹೇಗೆ 24 ಕ್ಯಾರೆಟ್ಸ್ ಗೋಲ್ಡ್ ಅಂತ ಹೇಳ್ತಾರಲ್ವ, ಆ ಥರ ಆತ್ಮ 100% ಚಾರ್ಜ್ಡ್ ಇದ್ದಾಗ ಆತ್ಮನ ಡಿಗ್ರಿ ಏನಂದರೆ 16 ಡಿಗ್ರಿ. ಆ್ಯಂಡ್ ಆವಾಗ ಯಾರಿದ್ರು ಕಿಂಗ್ ಆ್ಯಂಡ್ ಕ್ವೀನ್ ಯಾರಿದ್ರು ಅಂದರೆ ಲಕ್ಷ್ಮೀನಾರಾಯಣ್. ಆ್ಯಂಡ್ ಯಾರೆಲ್ಲ ಸತ್ಯುಗದಲ್ಲಿದ್ದರು ಎಲ್ಲರನ್ನೂ ಈಗ ನಾವೆಲ್ಲರೂ ಈಗ ನಮ್ಮೆಲ್ಲರನ್ನು ನಾವೇನಂತ ಕರಿತೀವಿ, ಮನುಷ್ಯರು ಅಂತ ಕರಿತೀವಲ್ವ. ಸತ್ಯುಗದಲ್ಲಿ ಎಲ್ಲರೂ ಹೇಗಿದ್ದರು ಅಂದರೆ ದೈವಿ ಗುಣಗಳು, ದಿವ್ಯ ಗುಣಗಳಿರುವಂತಹ ಮನುಷ್ಯರು. ಅದಕ್ಕೆ ಅವರೆಲ್ಲ ದೇವಿ ದೇವತೆಗಳು ಅಂತ ಅವರನ್ನು ಕರಿತೀವಿ. ಸೊ ಸತ್ಯುಗದಲ್ಲಿ ನಾವೆಲ್ಲರೂ ಹೇಗಿದ್ವಿ, ಹ್ಯೂಮನ್ ಬೀಯಿಂಗ್ಸ್ ಬಟ್ ವಿತ್ ಡಿವೈನ್ ಕ್ವಾಲಿಟೀಸ್. ನಮ್ಮಲ್ಲಿ ಅಷ್ಟು ಡಿವಿನಿಟಿ, ಆ ದೈವಿ ಗುಣಗಳಿರೋದರಿಂದ ಅಲ್ಲಿ ಎಲ್ಲರನ್ನೂ ದೇವತೆಗಳು ಅಂತ ಹೇಳ್ತಾರೆ. ಸೊ ಅದು ಫಸ್ಟ್ ಸ್ಟೇಜ್. ಆತ್ಮ ಸಂಪೂರ್ಣವಾಗಿ ಆ್ಯಂಡ್ ಅಷ್ಟು ಕ್ವಾಲಿಟಿ 100% ಚಾರ್ಜ್ಡ್ ಸ್ಟೇಜಲ್ಲಿ ಯಾವಾಗಿತ್ತು ಆಗ ನಾವೆಲ್ಲರೂ ಆ ಥರ ಇದ್ವಿ. ನೆಕ್ಸ್ಟ್ ಅದನ್ನು ಸೂರ್ಯವಂಶ ಅಂತಲೂ ಕರೀತಾರೆ, ದೇವಿ ದೇವತೆಯರು ಅಂತ ಕರೀತಾರೆ. ಅಲ್ಲಿ ನಾವೆಲ್ಲರೂ ಸತೋಪ್ರಧಾನ ಸ್ಟೇಜಲ್ಲಿದ್ದೀವಿ. ಆ್ಯಂಡ್ ಸತ್ಯುಗ ಸ್ಟಾರ್ಟ್ ಆಗಿರುವಾಗ ಎಷ್ಟು ಜನ ಪಾಪ್ಯುಲೇಷನ್ ಇದ್ದರು ಅಂದರೆ 9 lakhs, ಬರೀ 9 ಲಕ್ಷ. ಆಮೇಲೆ ನಿಧಾನಕ್ಕೆ ಸತ್ಯುಗ ಎಷ್ಟು ವರ್ಷ ಆಯಿತು, 1250 ಇಯರ್ಸ್ ಇತ್ತಲ್ವ. ಆ 1250 ಇಯರ್ಸ್ ಅಷ್ಟು ಕಾಲ ಮುಂದೆ ಹೋಗ್ತಾ ಸತ್ಯುಗ ಎಂಡ್ ಅಷ್ಟು ಒಳಗೆ 2 crores ಆಗೋಯಿತು. ಅಂದರೆ ಡೇ ಬೈ ಡೇ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಹೋಯಿತು. ಈ ಆತ್ಮಗಳೆಲ್ಲ ಎಲ್ಲಿಂದ ಬರ್ತಾರೆ? ಫಸ್ಟ್ 9 lakhs ಅಂದರೆ ಸತ್ಯುಗದ ಸ್ಟಾರ್ಟಿಂಗಲ್ಲಿ ಪರಂಧಾಮದಿಂದ 9 lakhs ಮಾತ್ರ ಸೋಲ್ಸ್, 9 lakhs ಆತ್ಮಗಳು ಮಾತ್ರ ಈ ಭೂಮಿ ಮೇಲೆ ಬಂದಿದ್ದಾರೆ. ನೆಕ್ಸ್ಟ್ ಒಂದೊಂದು ಜನ್ರೇಷನ್ 8 ಜನ್ರೇಷನ್ಸ್ ಇರುತ್ತೆ, 8 ಬರ್ತ್ಸ್ ಅಲ್ವಾ. ಒಂದೊಂದು ಜನ್ಮದಲ್ಲಿ ಅಡಿಷನ್ ಆಗ್ತಾ ಅಟ್ ಲಾಸ್ಟ್ 1250 ಇಯರ್ಸ್ ಆದ ನಂತರ ಆಲ್ಮೋಸ್ಟ್ ಪಾಪ್ಯುಲೇಷನ್ 2 crores ರೀಚ್ ಆಯಿತು. ನೋಡಿ ನಮ್ಮ ಸತ್ಯುಗ ಹೇಗಿತ್ತು, ನಾವೆಲ್ಲರೂ ಆಗ ಎಷ್ಟು ಸಂಪನ್ನವಾಗಿದ್ವಲ್ಲ. ಸತ್ಯುಗದಿಂದ ನೆಕ್ಸ್ಟ್ ಎಲ್ಲಿಗೆ ಬಂದಿದ್ದೀವಿ? ಇಲ್ಲಿ ಸತ್ಯುಗ ನೋಡಿದರೆ 8 steps, 8 ಜನ್ಮಗಳು. ಸತ್ಯುಗದಿಂದ 8 steps ಕೆಳಗಡೆ ಬಂದಿದ್ದೀವಿ. ಅಂದರೆ 8 ಜನ್ಮಗಳನ್ನು ಶರೀರ ಬಿಡ್ತಾ ಆ ಥರ ಎಷ್ಟು 8 ಜನರೇಷನ್ಸ್ ಕ್ರಾಸ್ ಮಾಡಿಕೊಂಡು ಕೆಳಗಡೆ ಬಂದಿದ್ದೀವಿ. ಆಗೇನಾಯಿತು, ಸತ್ಯುಗ ಕ್ವಾಲಿಟಿ ಸ್ವಲ್ಪ ಚೇಂಜ್ ಆಯಿತು. ಒಂದೇ ಸರಿ ಸತ್ಯುಗದಿಂದ ಕಲಿಯುಗಕ್ಕೆ ಬಂದುಬಿಡ್ತೀವ ಅಂದರೆ ಅಲ್ಲ. ಸತ್ಯುಗದಿಂದ ನಿಧಾನಕ್ಕೆ ಸಮಯ ಚೇಂಜ್ ಆಗ್ತಾ ಹೋಯಿತು. 1250 ಇಯರ್ಸ್ ಒಂದು ಸ್ಟೇಜಲ್ಲಿತ್ತು. ಅದರ ನಂತರ ನಿಧಾನಕ್ಕೆ ನೆಕ್ಸ್ಟ್ ಸ್ಟೇಜ್ ಏನಿತ್ತು ಅದನ್ನು ತ್ರೇತಾಯುಗ ಅಂತ ಕರೀತಿದ್ರು. ತ್ರೇತಾಯುಗದಲ್ಲಿ ಯಾರಿದ್ರು? ರಾಮ, ಸೀತಾ. ಆ್ಯಂಡ್ ತ್ರೇತಾಯುಗ ಆಲ್ಮೋಸ್ಟ್ ಸತ್ಯುಗ ಥರನೇ ಇರುತ್ತೆ. ಸತ್ಯುಗದಲ್ಲಿ ಏನೇನು ಸುಖ ಶಾಂತಿ ಎಲ್ಲ ಇತ್ತು, ಆಲ್ಮೋಸ್ಟ್ ಇತ್ತು. ಅಂದರೆ ಸ್ವಲ್ಪ ಕಮ್ಮಿ ಇತ್ತು, ಬಟ್ ಆಲ್ಮೋಸ್ಟ್ ಇತ್ತು. ಹೇಗೆ ನಾವು ಅವತ್ತು ಡಿಸ್ಕಸ್ ಮಾಡಿದ್ದೀವಲ್ವ, 100% ಫುಲ್ ಬ್ಯಾಟ್ರಿ ಚಾರ್ಜ್ ಆಗಿದೆ ಅಂದರೆ ಅದು ಸತ್ಯುಗ. ಅಥವಾ 95%, 93% ಆಲ್ಮೋಸ್ಟ್ ಫುಲ್ ಅಂದರೆ ಇನ್ನು ಪರವಾಗಿಲ್ಲ, ಸುಮಾರು ಚಾರ್ಜ್ ಆಗಿದೆ, ಫುಲ್ ಇದೆ ಅಂತ ಹೇಳ್ತಾರಲ್ವ, ಆ ಸ್ಟೇಜು ತ್ರೇತಾಯುಗ. ಸೊ ತ್ರೇತಾಯುಗದಲ್ಲಿ ನಮಗೆ ಅದೇ 1250 ಇಯರ್ಸ್ ಅಷ್ಟೇ ಸಮಯ ಇರುತ್ತೆ. ತ್ರೇತಾಯುಗ ಕಮ್ಮಿ ಜಾಸ್ತಿ ಸಮಯ ಏನಿಲ್ಲ. ಆ 1250 ಇಯರ್ಸ್ಗೆ 12 ಬರ್ತ್ಸ್, 12 ಜನ್ಮಗಳನ್ನು ನಾವು ತ್ರೇತಾಯುಗದಲ್ಲಿ ತಗೊಳ್ತೀವಿ. ಸತ್ಯುಗದಲ್ಲಿ 8 ಜನ್ಮಗಳಾದರೆ
ತ್ರೇತಾಯುಗದಲ್ಲಿ ಅಷ್ಟೇ ಸಮಯಕ್ಕೆ 12 ಜನ್ಮಗಳು. ಅಂದರೆ ಏನಾಗ್ತಿದೆ ಇಲ್ಲಿ, ಲೈಫ್ ಸ್ಪ್ಯಾನ್ ಕಮ್ಮಿ ಆಗ್ತಾ ಇದೆ. ಅಷ್ಟು 150 ಇಯರ್ಸ್ವರೆಗೂ ನಾವು ಇರ್ತಿದ್ವಿ ಸತ್ಯುಗದಲ್ಲಿ. ತ್ರೇತಾಯುಗ ಬರೋ ಅಷ್ಟರೊಳಗಡೆ ನಮ್ಮದು ಲೈಫ್ ಸ್ಪ್ಯಾನ್ ಸ್ವಲ್ಪ ಕಮ್ಮಿ ಆಯಿತು, 125 ಇಯರ್ಸ್ಗೆ ಬಂದಿದ್ದೀವಿ. ಆ್ಯಂಡ್ ಸತ್ಯುಗದಲ್ಲಿ ನಮ್ಮ ಡಿಗ್ರಿ ಕ್ವಾಲಿಟಿ ಎಷ್ಟಿತ್ತು, 16 ಇತ್ತು ಸತ್ಯುಗದಲ್ಲಿ. ನಾವು ತ್ರೇತಾಯುಗಕ್ಕೆ ಬರೋ ಅಷ್ಟರೊಳಗಡೆ ಇಲ್ಲಿ ನೋಡಿ 14 ಆಗೋಗಿದೆ. ಅಂದರೆ 2 ಕಮ್ಮಿ, ಅಂದರೆ ಸ್ವಲ್ಪ ಚೇಂಜ್ ಬಂದಿದೆ. ಆ್ಯಂಡ್ ಸತ್ಯುಗದಲ್ಲಿ ಕಿಂಗ್ ಆ್ಯಂಡ್ ಕ್ವೀನ್ ಯಾರಿದ್ರು, ಲಕ್ಷ್ಮೀನಾರಾಯಣ್. ಇಲ್ಲಿ ರಾಮ ಸೀತಾ. ಸತ್ಯುಗವನ್ನು ಸೂರ್ಯವಂಶ ಅಂತ ಹೇಳ್ತಾರೆ, ಇಲ್ಲಿ ಚಂದ್ರವಂಶ. ಅದಕ್ಕೆ ಶ್ರೀರಾಮಚಂದ್ರ ಈ ಥರ ಚಂದ್ರವಂಶ. ಆ್ಯಂಡ್ ರಾಮನಿಗಿಂತ ಅಂದರೆ ಚಂದ್ರವಂಶದಕ್ಕಿಂತ ಮುಂಚೆ ಏನಿತ್ತು, ಸೂರ್ಯವಂಶದವರಿದ್ದರು. ಸತ್ಯುಗ ಸತೋಪ್ರಧಾನ ಸ್ಟೇಜ್, ಅಂದರೆ ಇಲ್ಲಿ ಸತೋ ಸ್ಟೇಜ್. ಎಲ್ಲ ಸ್ವಲ್ಪ 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 ಚೇಂಜ್ ಆಗ್ತಾ ಇದೆ. ಆ್ಯಂಡ್ ಈ ಥರ 1250 ಇಯರ್ಸ್ ಇರುತ್ತೆ. ತ್ರೇತಾಯುಗ ಎಂಡಿಗೆ ಬರೋ ಅಷ್ಟರೊಳಗಡೆ ಪಾಪ್ಯುಲೇಷನ್ 33 crores, 33 ಕೋಟಿ. ಎಷ್ಟು ಪಾಪ್ಯುಲೇಷನ್? ಸತ್ಯುಗ ಸ್ಟಾರ್ಟ್ ಆಗಿರೋದು 9 lakhs. ಈಗ ತ್ರೇತಾಯುಗ ಎಂಡ್ ಆಗ್ತಿರೋದು 33 crores. 9 lakhsಯಿಂದ 33 crores ಯಾರೆಲ್ಲ ಬಂದಿದ್ದಾರೆ, ಯಾರೆಲ್ಲ ಸತ್ಯ ತ್ರೇತಾಯುಗದಲ್ಲಿ ಜನ್ಮ ತಗೊಂಡಿದ್ದಾರೆ, ಆ 33 crores ದೇವಿ ದೇವತೆಯರಿಗೆ ಇವತ್ತು ಭಾರತದಲ್ಲಿ ಪೂಜೆ ನಡೀತಾ ಇದೆ. ನಮ್ಮ ಈಗ ನೋಡ್ತೀವಲ್ವ, ಏರಿಯಾದಲ್ಲಿ ಒಂದು ಟೆಂಪಲ್ ನೋಡ್ತಾ ಇರ್ತೀವಿ. ಆ ಡಿಟೀಸ್ ಎಲ್ಲ, ಆ ದೇವಿ ದೇವತೆಯರೆಲ್ಲ ಎಲ್ಲಿದ್ದರು ಅಂದರೆ ಸತ್ಯ ತ್ರೇತಾಯುಗದಲ್ಲಿ ಯಾರ್ಯಾರೆಲ್ಲ ಜನ್ಮ ಪಡೆದುಕೊಂಡಿದ್ದಾರೆ ಅವರೆಲ್ಲರ ಮಹಿಮೆ ನಾವು ಈಗಲೂ ಮಾಡ್ತಿದ್ದೀವಿ. ಸೊ 33 crores, 9 lakhsಯಿಂದ ಸ್ಟಾರ್ಟ್ ಆಗಿ ಪರಿಣಾಮದಿಂದ ನಿಧಾನಕ್ಕೆ ಎಡಿಷನ್ ಆಗ್ತಾ 33 crores ಭಾರತ ಪಾಪ್ಯುಲೇಷನ್ ರೀಚ್ ಆಗಿತ್ತು. ಸೊ ನೆಕ್ಸ್ಟ್ ತ್ರೇತಾಯುಗದಿಂದ ಎಲ್ಲಿಗೆ ಹೋಗ್ತೀವಿ? ಸತ್ಯುಗ ಆಯಿತು, ಸತ್ಯುಗದಿಂದ ತ್ರೇತಾಗೆ ಬಂದಿದ್ದೀವಿ. ತ್ರೇತಾಯಿಂದ ಎಲ್ಲಿಗೆ ಹೋಗ್ತೀವಿ? ನೆನಪಿದೆ ಅಲ್ವಾ, ದ್ವಾಪರ ಯುಗಕ್ಕೆ ಹೋಗ್ತೀವಿ. ಸೊ ದ್ವಾಪರ ಯುಗಕ್ಕೆ ಬಂದಾಗ ಅಲ್ಲಿ ಸ್ವಲ್ಪ ದುಃಖ ಸ್ಟಾರ್ಟ್ ಆಯಿತು ನಮಗೆ. ಯಾಕಂದರೆ ಅಲ್ಲಿ ನಾವು ಆತ್ಮ ಶರೀರ ಬೇರೆ, ನಾನು ಬೇರೆ ಅಂತ ಕಾನ್ಷಿಯಸ್ನೆಸ್ ನಮಗೇನಿರಬೇಕು ಅದು ಸ್ವಲ್ಪ ಕಮ್ಮಿ ಆಗೋಗಿದೆ. ಅದಕ್ಕೆ ಬೇರೆ ಬೇರೆ ವೀಕ್ನೆಸ್ಸಸ್ ನಮ್ಮ ಒಳಗೆ ಬರ್ತಾ ಹೋಯಿತು. ಆಗ ದುಃಖ ಸ್ಟಾರ್ಟ್ ಆಯಿತು. ದುಃಖ ಸ್ಟಾರ್ಟ್ ಆದಾಗ ಫಸ್ಟ್ ನಾವೇನು ಮಾಡಿದ್ದೀವಿ ಅಂದರೆ, ನಮ್ಮ ತಂದೆ ಜ್ಯೋತಿ ನಿರಾಕಾರ ಸ್ವರೂಪ ಅವರಿಗೋಸ್ಕರ ಶಿವಲಿಂಗವನ್ನು ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೀವಿ ಟೆಂಪಲ್ಸಲ್ಲಿ. ಎಲ್ಲ ಮಾಡಿ ಪೂಜೆ ಮಾಡಿ ನಮಗೇನೇನು ಶೇರ್ ಮಾಡ್ಕೋಬೇಕು ಅದನ್ನೆಲ್ಲ ಟೆಂಪಲಲ್ಲಿ ಶೇರ್ ಮಾಡ್ಕೊಳ್ತಾ ಭಗವಂತನ ಮುಂದೆ ನಮ್ಮಲ್ಲಿ ಏನೇನು ವೀಕ್ನೆಸ್ಸಸ್ ಇರ್ಬೋದು ಅಥವಾ ಪ್ರಾಬ್ಲಮ್ಸ್ ಇರ್ಬೋದು ಅದನ್ನೆಲ್ಲ ಹೇಳ್ತಾ ಸ್ವಲ್ಪ ನಾವು ನಾವು ಮತ್ತೆ ಆ ಸ್ಟೇಜ್ ಅಂದರೆ ದುಃಖದಲ್ಲಿ ಬಂದುಬಿಡ್ತೀವಲ್ವ, ಮತ್ತೆ ನಮಗೆ ಸ್ವಲ್ಪ ಆರಾಮ ಸಿಗ್ತಿತ್ತು. ಈ ಥರ ಪೂಜೆ ಮಾಡೋದು ನಾವು ಸ್ಟಾರ್ಟ್ ಮಾಡೋದು ದ್ವಾಪರ ಯುಗದಿಂದ. ಸತ್ಯ ತ್ರೇತಾಯುಗದಲ್ಲಿ ನಾವು ಯಾರಿಗೂ ಪೂಜೆ ಮಾಡಿಲ್ಲ. ನೆಕ್ಸ್ಟ್ ಫಸ್ಟ್ ದ್ವಾಪರ ಯುಗ ಸ್ಟಾರ್ಟ್ ಆದಾಗ ಒಬ್ಬ ನಿರಾಕಾರ ತಂದೆಗೆ ಪೂಜೆ ಮಾಡ್ತಿದ್ರು. ನೆಕ್ಸ್ಟ್ ಲಕ್ಷ್ಮೀನಾರಾಯಣ ಯಾರು? ನಮ್ಮ ಪೂರ್ವಜರಲ್ವಾ, ನಮ್ಮ ಪೂರ್ವಜರಿಗೆ ನಾವು ಮತ್ತೆ ಪೂಜೆ ಮಾಡೋದು ಸ್ಟಾರ್ಟ್ ಮಾಡಿದ್ದೀವಿ. ಅದರ ನಂತರ ಯಾರ್ಯಾರೆಲ್ಲ ಸತ್ಯುಗ ತ್ರೇತಾಯುಗದಲ್ಲಿ ಬಂದಿರ್ತಾರಲ್ವ ಎಲ್ಲರ ಪೂಜೆ ನಿಧಾನಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಶಾಸ್ತ್ರಗಳೆಲ್ಲನೂ ತ್ರೇತಾಯುಗದಲ್ಲಿ ರೆಡಿ ಆಯಿತು. ಯಾಕೆ ಶಾಸ್ತ್ರಗಳನ್ನು ರೆಡಿ ಮಾಡಿದ್ದಾರೆ ಅಂದರೆ, ಈಗ ನೋಡಿ, ನಾವು ಚಿಕ್ಕ ಮಕ್ಕಳಿಗೆ ಏನಾದರೂ ಒಳ್ಳೆಯ ಮಾತುಗಳನ್ನು ಕಲಿಸ್ಕೊಡ್ಬೇಕು ಅಂದರೆ ಅವ್ರಿಗೆ ಮೋರಲ್ ಸ್ಟೋರೀಸ್ ಹೇಳ್ತೀವಿ. ಅಂದರೆ ಯಾವುದೋ ಒಂದು ಅದರಲ್ಲಿ ಸತ್ಯ ಕಂಡುಹಿಡಿಯೋ ಥರ ಏನಾದರೂ ಸ್ಟೋರಿ ಇದ್ದರೆ ಅಂತಹ ಸ್ಟೋರೀಸ್ ಮಕ್ಕಳಿಗೆ ಹೇಳಿದಾಗ ಅದರಿಂದ ಅವರು ಒಂದು ಮೋರಲ್ ವ್ಯಾಲ್ಯೂ ತಗೊಳ್ತಾರೆ. ಈ ಥರ ನಾವು ಕತೆ ರೂಪದಲ್ಲಿ ಅವ್ರಿಗೆಲ್ಲ ಒಳ್ಳೆಯ ಕ್ವಾಲಿಟೀಸನ್ನು ಕಲಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ಥರ ನಮ್ಮ ಹಿರಿಯರು ಯಾರಿದ್ರು ಅವರು ಅದಕ್ಕೋಸ್ಕರನೇ ನಮ್ಮೆಲ್ಲರಿಗೋಸ್ಕರ ನಾವು ಈಗಲೇ ಹಿಂಗಿದೆ ಕಾಲ ಅಂದರೆ, ದ್ವಾಪರ ಯುಗದಲ್ಲೇ ಹಂಗಿದೆ ಅಂದರೆ ಕಲಿಯುಗ ಬರೋ ಅಷ್ಟರೊಳಗಡೆ ಏನಾಗ್ಬೋದು ಅಂತ ಅವ್ರು ಆಗಲೇ ಎಕ್ಸ್ಪೆಕ್ಟ್ ಮಾಡಿ ನಮ್ಮೆಲ್ಲರ ಲೈಫ್ಗೆ ಒಂದು ಡೈರೆಕ್ಷನ್ ಇರಬೇಕು ಅಂತ ಆಗಲೇ ಶಾಸ್ತ್ರಗಳನ್ನೆಲ್ಲ ರೆಡಿ ಮಾಡಿದ್ದಾರೆ. ಇದೊಂದು ಕಡೆ ನಡೀತಾ ಹೋಯಿತು. ಆ್ಯಂಡ್ ಇನ್ನೊಂದು ಕಡೆ ನೋಡಿದಾಗ ಮಿಡಿಲ್ ಈಸ್ಟಲ್ಲಿ ಇಬ್ರಾಹಿಂ ಅವರು ಬಂದಿದ್ದರು.
ಮತ್ತು ಈಸ್ಟಲ್ಲಿ ಗೌತಮ್ ಬುದ್ಧರವರು, ಮತ್ತು ವೆಸ್ಟಲ್ಲಿ ಜೀಸಸ್ ಕ್ರೈಸ್ಟ್, ಎಲ್ಲರೂ ಬಂದು ಅವರವರು ಹೇಗೆ ಲೈಫಲ್ಲಿ ನಾವು ಒಂದು ವ್ಯಾಲ್ಯೂ ಫಾಲೋ ಮಾಡ್ತಾ, ಲೈಫಲ್ಲಿ ಪ್ರಿನ್ಸಿಪಲ್ಸ್ ಅಡ್ಯಾಪ್ಟ್ ಮಾಡ್ಕೊಳ್ತಾ ನಮ್ಮ ಲೈಫ್ ಚೇಂಜ್ ಮಾಡ್ಕೊಳ್ಳೋದು ಅಂತ, ಆ ಥರ ಬೇರೆ ಬೇರೆ ಧರ್ಮ ಸ್ಥಾಪಕರು ಬಂದು ಅವರವರ ಒಪಿನಿಯನ್ ತಿಳಿಸಿದ್ದಾರೆ. ಆ್ಯಂಡ್ ಯಾರ್ಯಾರೆಲ್ಲ ಅವ್ರನ್ನ ಫಾಲೋ ಮಾಡ್ತಾ ಹೋಗಿದ್ದಾರೆ ಅವರು ಅದನ್ನು ನೆಕ್ಸ್ಟ್ ಒಂದು ರಿಲೀಜನ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಏನಿತ್ತು, ಎಲ್ಲರೂ ದೇವಿ ದೇವತೆಯರಾಗಿದ್ವಿ. ನೆಕ್ಸ್ಟ್ ದ್ವಾಪರ ಯುಗದಿಂದ ಏನಾಯಿತು, ನಮ್ಮನ್ನು ನಾವು ದೇವಿ ದೇವತೆಯರು ಅಂತ ಕರೆಯೋಕ್ಕೆ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ? ನಮ್ಮಲ್ಲಿ ಕ್ವಾಲಿಟೀಸ್ ಕಮ್ಮಿ ಆಯಿತು, ಅದಕ್ಕೆ ನಾವು ಆ ಥರ ನಮ್ಮನ್ನು ನಾವು ಕರೆಯಲ್ಲ. ಅಷ್ಟೇ ಅಲ್ಲ, ನಾವು ಅವಾಗಿಂದ ನಾವು ಪೂಜೆ ಮಾಡೋದು ಸ್ಟಾರ್ಟ್ ಮಾಡಿದ್ದೀವಿ. ಶಿವ ಜ್ಯೋತಿ ಸ್ವರೂಪನಿಗೆ ಮತ್ತು ನಮ್ಮ ಪೂರ್ವಜರಿಗೆ ಎಲ್ಲರಿಗೆ ಪೂಜೆ ಮಾಡೋದು ಸ್ಟಾರ್ಟ್ ಮಾಡಿರೋದು ದ್ವಾಪರ ಯುಗದಿಂದ. ಸೊ ದ್ವಾಪರ ಯುಗದಲ್ಲಿ ಎಲ್ಲ ಒಬ್ಬರಿಗೆ ಪೂಜೆ ಮಾಡ್ತಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಎಲ್ಲ ಧರ್ಮಪಿತ ಯಾರೆಲ್ಲ ಇದ್ದಾರೆ ಅವರು ಬಂದು ಎಲ್ಲ ಒಳ್ಳೆಯ ಮಾತುಗಳನ್ನು ತಿಳಿಸಿದ್ದಾರೆ. ಕಲಿಯುಗದ ಎಂಡ್ ಮತ್ತು ಬೇರೆ ಥರ ಇರುತ್ತೆ. ದ್ವಾಪರ ಯುಗದಲ್ಲಿ ಬೇರೆ ಥರ ಪೂಜೆ ಮಾಡ್ತಿದ್ವಿ. ದ್ವಾಪರ ಯುಗದ ಸ್ಟಾರ್ಟಿಂಗಲ್ಲಿ ಒಬ್ಬರಿಗೆ ಪೂಜೆ ಮಾಡ್ತಿದ್ವಿ. ನಿಧಾನಕ್ಕೆ ಬೇರೆ ಎಲ್ಲರಿಗೂ ಪೂಜೆ ಮಾಡೋದು ಸ್ಟಾರ್ಟ್ ಮಾಡಿದ್ದೀವಿ. ಸೊ ದ್ವಾಪರ ಯುಗ ಹೇಗಿತ್ತು ಅಂತ ನೋಡೋಣ. 1250 years ಇತ್ತು. ಇಲ್ಲಿ ಎಷ್ಟು ಜನ್ಮಗಳನ್ನು ತಗೊಳ್ತೀವಿ ಅಂದರೆ 21 ಬರ್ತ್ಸ್. ತ್ರೇತಾಯುಗದಲ್ಲಿ ನೆನಪಿದೆ ಅಲ್ವಾ, 12 ಬರ್ತ್ಸ್ ತೊಗೊಳ್ತೀವಿ, ಅಂದರೆ 12 ಸ್ಟೆಪ್ಸ್ ಕೆಳಗಡೆ ಇಳಿತಾ ಬರ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ದ್ವಾಪರ ಯುಗದಲ್ಲಿ 21 ಬರ್ತ್ಸ್ ಅಂದರೆ 21 ಸ್ಟೆಪ್ಸ್ ಕೆಳಗಡೆ ಇಳಿತಾ ಹೋಗ್ತೀವಿ. ಇಲ್ಲಿ ನಮ್ಮ ಕ್ವಾಲಿಟಿ ಏನು, ಆತ್ಮನ ಡಿಗ್ರಿ ಏನಂದರೆ 8. ಆ್ಯಂಡ್ ದ್ವಾಪರ ಯುಗದಲ್ಲಿ ಒಬ್ಬರಿಗೆ ಪೂಜೆ ಮಾಡ್ತಿದ್ದೀವಿ. ಆ್ಯಂಡ್ ಇಲ್ಲಿ ವರ್ಣ ಬಂದು ಅಂದರೆ ವಂಶ ಅಂತ, ವರ್ಣ ಅಂತ ಏನು ಕರಿತೀವಿ, ವೈಶ್ಯ ವಂಶ. ಇದು ಶರೀರದ ರಿಲಿಜನ್ ಅಲ್ಲ, ಆತ್ಮನ ಕ್ವಾಲಿಟಿ ಇಲ್ಲಿ ಹೇಳ್ತಿದ್ದಾರೆ ಪರಮಾತ್ಮ. ಆ್ಯಂಡ್ ಇಲ್ಲಿ ರಜೋ ಪ್ರಧಾನ ಸ್ಥಿತಿಗೆ ನಾವೆಲ್ಲರೂ ಬಂದಿದ್ದೀವಿ. ದ್ವಾಪರ ಯುಗನಿಂದ ನೆಕ್ಸ್ಟ್ ಎಲ್ಲಿಗೆ ಬರ್ತೀವಿ? ಈಗ ನಾವಿರುವಂತಹ ಯುಗ, ನಾವೀಗ ಸಂಗಮ ಯುಗದಲ್ಲಿದ್ದೀವಿ. ಆದರೆ ಜನರಲಿ ಈಗೆಲ್ಲ ಏನು ನಡೀತಾ ಇದೆ, ಕಲಿಯುಗ ನಡೀತಾ ಇದೆ ಅಲ್ವಾ. ಕಲಿಯುಗದಲ್ಲಿ ಏನೇನೆಲ್ಲ ಆಗ್ತಿದೆ ನೋಡಿ. ಎಷ್ಟು ವೆರೈಟೀಸ್ ದುಃಖ ಇರಬೇಕು ಅಷ್ಟು ವೆರೈಟೀಸ್ ದುಃಖ ಇದೆ. ಪ್ರತಿಯೊಬ್ಬರಲ್ಲಿನೂ ನಾವು ನೋಡ್ಬೋದು ಸ್ಟ್ರೆಸ್, ಟೆನ್ಷನ್, ಆ್ಯಂಗ್ಸೈಟಿ, ದುಃಖ, ಚಿಂತೆ, ಭಯ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಎಲ್ಲ ನಾವಿಲ್ಲಿ ಕಲಿಯುಗದಲ್ಲಿ ನೋಡ್ಬೋದು. ಆ್ಯಂಡ್ ಇಲ್ಲಿ ಪೂಜೆ ಮಾಡೋದ್ರಲ್ಲಿನೂ ಡಿಫ್ರೆನ್ಸ್. ಅಲ್ಲಿ ಫಸ್ಟ್ ಶಿವನ ಪೂಜೆ ಮಾಡಿದ್ದೀವಿ, ನೆಕ್ಸ್ಟ್ ನಮ್ಮ ಪೂರ್ವಜರಿಗೆ ಪೂಜೆ ಮಾಡಿದ್ದೀವಿ. ಇಲ್ಲಿ ಎಲ್ಲಿಂದಾದರೂ ನಮಗೆ ಸ್ವಲ್ಪ ಶಾಂತಿ ಸಿಗಲಿ ಅಂತ ಪ್ರಕೃತಿಗೆ ಪೂಜೆ ಮಾಡ್ತೀವಿ, ಮನುಷ್ಯರಿಗೂ ಪೂಜೆ ಮಾಡ್ತೀವಿ. ಈ ಥರ ನಾವೀಗ ಚೇಂಜ್ ಆಗಿದ್ದೀವಿ. ಈ ಥರದ ಕಲಿಯುಗದಲ್ಲಿ ಈಗ ಎಲ್ಲರೂ ಬಂದಿದ್ದಾರಲ್ವ. ಸೊ ಈ ಕಲಿಯುಗದ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. 1250 years ಇರುತ್ತೆ ಸಮಯ. ಆ್ಯಂಡ್ ಇಲ್ಲಿ ಎಷ್ಟು ಸ್ಟೆಪ್ಸ್, 42 ಬರ್ತ್ಸ್ ಅಂದರೆ 42 ಸ್ಟೆಪ್ಸ್ ಕೆಳಗಡೆ ಇಳ್ಕೊಂಡು ಬರ್ತೀವಿ. ಇಲ್ಲಿ ಆತ್ಮನ ಕ್ವಾಲಿಟಿ ಡಿಗ್ರಿ ನೋಡಿದಾಗ 0, 16 ಅಂದರೆ ಕಂಪ್ಲೀಟ್ ಸತ್ಯುಗದಲ್ಲಿ. ಇಲ್ಲಿ ಕಲಿಯುಗದಲ್ಲಿ 0 ಅಂದರೆ ಕಂಪ್ಲೀಟಾಗಿ ನಾವು ಡಿಸ್ಚಾರ್ಜ್ ಆಗೋಗಿದ್ದೀವಿ. ಇಲ್ಲಿ ಭಕ್ತಿ ಮಾಡೋದು ಒಬ್ಬರಿಗೆಲ್ಲ ಇಬ್ಬರಿಗಲ್ಲ. ಏನು ಸಿಕ್ಕಿದರೆ ಪ್ರಕೃತಿಗೂ ಪೂಜೆ ಮಾಡ್ತಾರೆ, ಮನುಷ್ಯರಿಗೂ ಮಾಡ್ತಾರೆ, ದೇವಿ ದೇವತೆಯರಿಗೂ ಮಾಡ್ತಾರೆ, ಪರಮಾತ್ಮನಿಗೂ ಮಾಡ್ತಾರೆ. ಅಂದರೆ ಆತ್ಮನ ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂದರೆ ಶೂದ್ರ 0ಗೆ ಬಂದುಬಿಟ್ಟಿದೆ ಅಲ್ವಾ, 0 ಸ್ಟೇಜ್. ಇದು ಯಾವುದೇ ರಿಲೀಜಿಯನ್ ಬಗ್ಗೆ, ಶರೀರದ ರಿಲೀಜಿಯನ್ ಅಲ್ಲ, ಆತ್ಮನ ಕ್ವಾಲಿಟಿ ಬಗ್ಗೆ ಇಲ್ಲಿ ಪರಮಾತ್ಮ ನಮ್ಗೆ ಹೇಳ್ತಿದ್ದಾರೆ. ಆ್ಯಂಡ್ ಇದನ್ನು ತಮೋ ಪ್ರಧಾನ ಸ್ಥಿತಿ ಅಂತ ಹೇಳ್ತಾರೆ. ಈಗ ಎಲ್ಲ ಮನುಷ್ಯ ಆತ್ಮರ ಒಳಗೆ ಏನೇನು ವೀಕ್ನೆಸಸ್ ಇರುತ್ತೆ ಅಲ್ವಾ, ಆ ವೀಕ್ನೆಸಸ್ಸು ಸಹ ಹೈ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಪೀಕ್ಸ್ಗೆ ಹೋಗಿದೆ, ಟಾಪ್ ಲೆವೆಲ್ ಟಚ್ ಮಾಡ್ತಿದೆ. ಈ ಥರ ಎಲ್ಲರ ಒಳಗೆ ಬಲಹೀನತೆಗಳು ಇದ್ದಾವೆ. ಇದು ಕಲಿಯುಗ.
ನಾವೆಲ್ಲರೂ ಎಲ್ಲಿದ್ದೀವಿ? ಕಲಿಯುಗದಿಂದ ಎಲ್ಲಿಗೆ ಬಂದಿದ್ದೀವಿ ನೆನಪಿದೆಯಾ? ಸಂಗಮ ಯುಗದ ಒಳಗೆ ನಾವೆಲ್ಲರೂ ಬಂದಿದ್ದೀವಿ. ಸಂಗಮ ಯುಗ ಅಂತ ಏನಕ್ಕೆ ಹೇಳ್ತಾರೆ ಅಂತ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಲ್ವ. ಸಂಗಮ ಯುಗ ಅಂದರೆ ಯಾವಾಗ ಪರಮಾತ್ಮನ ಅವತರಣೆ ಆಗುತ್ತೆ, ಈ ಭೂಮಿ ಮೇಲೆ ಪರಮಾತ್ಮನ ಅವತರಣೆ ಆಗುತ್ತೆ. ಆ ಸಮಯ ಏನಕ್ಕಂದರೆ ಕಲಿಯುಗ ನಂತರ ನೆಕ್ಸ್ಟ್ ಏನು ಬರಬೇಕು? ಸತ್ಯುಗ ಬರಬೇಕು. ಹೇಗೆ ಬರುತ್ತೆ? ನಮ್ಮಲ್ಲಷ್ಟು ಕೆಪಾಸಿಟಿ ಇದೆಯಾ? ಇಲ್ಲ. ಅದಕ್ಕೆ ಪರಮಾತ್ಮ ಬರಲೇಬೇಕಾಗುತ್ತೆ. ಬಂದು ನಮ್ಮೆಲ್ಲರಿಗೆ ಸತ್ಯವಾದಂತಹ ಜ್ಞಾನ ಕೊಡ್ತಾರೆ, ನಮ್ಮ ಬಗ್ಗೆ ನಮಗೆ ಪರಿಚಯ ಕೊಡ್ತಾರೆ. ನಾವು ಅದಕ್ಕಿಂತ ಮುಂಚೆ ನಾನು ಆತ್ಮ ಅಂತ ಪ್ರಾಕ್ಟೀಸ್ ಮಾಡ್ತಿರಲಿಲ್ಲ, ಶರೀರ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಪರಮಾತ್ಮ ಬಂದು ನಮಗೆ ಆತ್ಮಜ್ಞಾನ ತಿಳಿಸ್ತಾರೆ, ಪರಮಾತ್ಮನ ಪರಿಚಯ ಕೊಡ್ತಾರೆ. ಅಂದರೆ ನಾನು ಸರ್ವಶಕ್ತಿವಂತ ನಿಮ್ಮೆಲ್ಲರ ತಂದೆ ಅಂತ ಪರಮಾತ್ಮ ನಮಗೆ ತಿಳಿಸ್ದಾಗೆ ನಮ್ಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನಮ್ಗೆ ಗೊತ್ತಾಗೋದಿಲ್ಲ. ಅಷ್ಟೇ ಅಲ್ಲ, ನಮ್ಮ ಜನ್ಮಗಳ ಸ್ಟೋರಿ ನಮಗೆ ತಿಳಿಸ್ತಾರೆ, 3 ಲೋಕಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಇಷ್ಟೆಲ್ಲ ಜ್ಞಾನವನ್ನು ಕೊಟ್ಟು ನಮ್ಮ ಒಳಗೆ ವೀಕ್ನೆಸಸ್ ಹೇಗೆ ಬಂತು, ಅದರಿಂದ ಮತ್ತೆ ನಾವು ಹೇಗೆ ಆಚೆ ಬರೋದು, ಸತ್ಯುಗಕ್ಕೆ ಹೋಗಬೇಕು ಅಂದರೆ ನಮ್ಮ ಸಂಸ್ಕಾರವನ್ನು ಅಷ್ಟು ಶ್ರೇಷ್ಠವಾಗಿ ಮಾಡ್ಕೊಳ್ಳೋದಕ್ಕೆ ಯಾವ ಥರ ನಾವು ಯಾವ ದಾರಿಯಲ್ಲಿ ಹೋಗಬೇಕು, ಯಾವ ಥರ ಮಾಡಬೇಕು, ಇದನ್ನೆಲ್ಲ ಕಲಿಸ್ಕೊಡೋದಕ್ಕೆ ಆಲ್ರೆಡಿ ಪರಮಾತ್ಮ ಈಗ ಈ ಭೂಮಿ ಮೇಲೆ ಪರಮಾತ್ಮನ ಅವತರಣೆ ಆಗಿದೆ. ಬ್ರಹ್ಮ ಮುಖದಿಂದ ನಮಗೆ ಈ ಜ್ಞಾನ ತಿಳಿಸ್ತಿದ್ದಾರೆ. ಬ್ರಹ್ಮ ಏನು, ಇದೆಲ್ಲ ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ. ಅವ್ರು ಯಾರು, ಪರಮಾತ್ಮ ಹೇಗೆ, ಯಾವಾಗ ಬಂದರು, ಹೇಗೆ ತಿಳಿಸ್ಕೊಟ್ಟಿದ್ದಾರೆ, ಅದನ್ನೆಲ್ಲ ಅಡ್ವಾನ್ಸ್ಡ್ ಕೋರ್ಸ್ ನೆಕ್ಸ್ಟ್ 5 days ಕೋರ್ಸ್ ಇದೆ ಅಲ್ವ, ಆ ಕೋರ್ಸಲ್ಲಿ ಆ ಸೀಕ್ರೆಟ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈಗ ಪರಮಾತ್ಮನ ಅವತರಣೆ ಆಗಿದೆ. ಯಾಕಾಗಿದೆ? ಪರಮಾತ್ಮನ ಮೇನ್ ಕರ್ತವ್ಯ ಏನು? ಕಲಿಯುಗವನ್ನು ಸತ್ಯುಗವನ್ನಾಗಿ ಪರಿವರ್ತನೆ ಮಾಡೋದು. ಅದಕ್ಕೋಸ್ಕರ ಬಂದು ಈಗ ನಮ್ಮೆಲ್ಲರಿಗೆ ಜ್ಞಾನ ತಿಳಿಸ್ತಿದ್ದಾರೆ, ನಮ್ಮ ಪರಿಚಯ ನಮಗೆ ಕೊಡ್ತಿದ್ದಾರೆ. ಅದನ್ನೇ ಸಂಗಮ ಯುಗ ಅಂತ ಹೇಳ್ತೀವಿ. ಸೊ ಪರಮಾತ್ಮ ಒಂಥರ ಹೇಳಬೇಕಂದ್ರೆ ನಮ್ಮೆಲ್ಲರನ್ನೂ ಈಗ ಓದಿಸ್ತಿದ್ದಾರೆ. ನಾವು ನಮ್ಮ ಬಗ್ಗೆ ತಿಳ್ಕೊಳ್ತೀವಿ, ಪರಮಾತ್ಮನ ಬಗ್ಗೆ ತಿಳ್ಕೊಳ್ತೀವಿ, ನಮ್ಮ ಜನ್ಮಗಳ ಬಗ್ಗೆ ತಿಳ್ಕೊಳ್ತೀವಿ. ನಾವು ಮತ್ತೆ ಅಷ್ಟು ಯಾವ ಸ್ಟೇಜಲ್ಲಿದ್ವಿ, ಈಗ ಯಾವ ಸ್ಟೇಜಿಗೆ ಬಂದುಬಿಟ್ಟಿದ್ದೀವಿ, ಇದನ್ನೆಲ್ಲ ನಾವು ಈ ಸಮಯದಲ್ಲಿ ತಿಳ್ಕೊಳ್ತೀವಲ್ವ. ಸೊ ಇದೊಂದು ಯೂನಿವರ್ಸಿಟಿ ಥರ. ಆ್ಯಂಡ್ ಈ ಯೂನಿವರ್ಸಿಟಿಗೆ ಪರಮಾತ್ಮ ಯಾವುದೇ ಸ್ಕೂಲ್ ಅಥವಾ ಕಾಲೇಜ್ಗೆ ಹೋಗ್ತೀರಾ, ಯೂನಿವರ್ಸಿಟಿಗೆ ಹೋಗ್ತೀರಾ ಅಂದರೆ ಯಾವುದೋ ಒಂದು ಡಿಗ್ರಿ ಪಡೆಯೋಕ್ಕೆ ಹೋಗೋದಲ್ವ. ಸೊ ಇಲ್ಲಿ ಏನಂದರೆ ಈ ಯೂನಿವರ್ಸಿಟಿ ಪರಮಾತ್ಮ ಸ್ಟಾರ್ಟ್ ಮಾಡಿರುವಂತಹ ಯೂನಿವರ್ಸಿಟಿ ಆ್ಯಂಡ್ ಪರಮಾತ್ಮ ಓದಿಸ್ತಿದ್ದಾರಲ್ವ, ಅದರ ರಿಸಲ್ಟ್ ಏನು ತಗೊಂಡು ಬರೋಕ್ಕೆ ಅಂದರೆ ನಮ್ಮನ್ನು ನಾವು ಮನುಷ್ಯರಲ್ಲ, ದಿವ್ಯ ಗುಣಗಳಿರುವಂತಹ ಮನುಷ್ಯರನ್ನಾಗಿ ಮಾಡ್ಕೋಬೇಕು. ಸೊ ಈಗ ಇಲ್ಲಿ ಕೆಳಗಿದ್ದೀವಿ, ಸಂಗಮ ಯುಗದ ಲಾಸ್ಟ್ ಸ್ಟೆಪ್. ಕಲಿಯುಗದ 42 ಸ್ಟೆಪ್ಸ್ ಇಲ್ಲಿ ತೋರಿಸ್ತಿದ್ದಾರೆ. ಆ 42 ಸ್ಟೆಪ್ಸ್ ನಂತರ ಲಾಸ್ಟ್ ಸ್ಟೆಪ್ ಯಾವುದು? ಸಂಗಮ ಯುಗ. ಇಲ್ಲಿಂದ ಎಲ್ಲಿಗೆ ಹೋಗಬೇಕು? ಇಲ್ಲಿಗೆ ಹೋಗಬೇಕು. ಈ ಸಂಗಮ ಯುಗದಿಂದ ನಾವು ಸತ್ಯುಗದ ಕಡೆ, ಸತ್ಯುಗದಲ್ಲಿ ಯಾವ ಕ್ವಾಲಿಟೀಸ್ ಇರುತ್ತೆ, ಯಾವ ಸಂಸ್ಕಾರ ಇರುತ್ತೆ, ಆ ಸಂಸ್ಕಾರವನ್ನು ನಾವೀಗ ತಯಾರು ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಪರಮಾತ್ಮ ತಿಳಿಸ್ತಿದ್ದಾರೆ, ಕಲಿಯುಗ ಅಂತ್ಯ, ಸತ್ಯುಗ ಸ್ಟಾರ್ಟ್ ಆಗೋದಕ್ಕೆ ಮಧ್ಯದಲ್ಲಿರುವಂತಹ ಈ ಸಂಗಮ ಯುಗದಲ್ಲಿ ನಾವೆಲ್ಲರೂ ಮನುಷ್ಯರಿಂದ ದಿವ್ಯ ಗುಣಗಳಿರುವಂತಹ ಮನುಷ್ಯರು, ಅಂದರೆ ದೇವಿ ದೇವತೆಗಳಾಗಿ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಒಂದು ಯಜ್ಞ ಮಾಡಿಸುವ ಚಿತ್ರ ತೋರಿಸಿದ್ದಾರೆ. ಯಜ್ಞ ಮಾಡೋದು ಅಂದರೆ ಯಾವುದೇ ಸ್ಥೂಲ ರೂಪದಲ್ಲಿ ಯಜ್ಞ ಮಾಡ್ತೀವಿ ಅಂತ ಅಲ್ಲ. ನಮ್ಮಲ್ಲಿ ಪರಮಾತ್ಮನ ನೆನಪಿನಲ್ಲಿ ನಮ್ಮಲ್ಲಿ ಏನೇನು ವೀಕ್ನೆಸಸ್ ಇದೆ ಅದರಿಂದ ಆಚೆ ಬರ್ತಾ ನಮ್ಮನ್ನು ನಾವು ಮತ್ತೆ ಅಷ್ಟು ಒಳ್ಳೆ ಕ್ವಾಲಿಟೀಸ್ ದೈವಿ ಸಂಸ್ಕಾರದಿಂದ ನಮ್ಮನ್ನು ನಾವು ಫಿಲ್ ಮಾಡ್ಕೋಬೇಕು. ಸೊ ಫಿಲ್ ಮಾಡಿಕೊಂಡು ಪರಂಧಾಮಕ್ಕೆ ಹೋಗ್ತೀವಿ. ಮತ್ತು ಅಂದರೆ ಏನು ಸಂಸ್ಕಾರವನ್ನು ಪರಿವರ್ತನೆ ಮಾಡ್ಕೋಬೇಕು ಅದು ಈ ಸಮಯದಲ್ಲೇ ಪರಿವರ್ತನೆ ಮಾಡ್ಕೋಬೇಕು. ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ? ಪರಂಧಾಮಕ್ಕೆ ಹೋಗ್ತೀವಿ. ಪರಂಧಾಮದಿಂದ ಮತ್ತೆ ಸತ್ಯುಗಕ್ಕೆ ಬರ್ತೀವಿ. ನಮ್ಮ 84 ಬರ್ಡ್ಸ್ ಸ್ಟೋರಿ ಇದು ನೋಡಿ. ಸಮರಿ
ಜನ್ಮಗಳ ಸಮ್ಮರಿ ಹೇಗಿತ್ತು ಅಂತ. ಸತ್ಯುಗ, ತ್ರೇತ, ದ್ವಾಪರ, ಕಲಿಯುಗ ಎಲ್ಲ 1250 ಇಯರ್ಸ್ ಇತ್ತು. ಸತ್ಯುಗದಲ್ಲಿ ಇಷ್ಟು ಟೈಮಲ್ಲಿ 8 ಜನ್ಮಗಳು ತಗೊಳ್ತೀವಿ. ಅಂದರೆ ನಾವು ಜಾಸ್ತಿ ವರ್ಷಗಳು ಈ ಒಂದೊಂದು ಶರೀರದಲ್ಲಿ ಜಾಸ್ತಿ ವರ್ಷಗಳಿರ್ತೀವಿ. ಲೈಫ್ ಸ್ಪ್ಯಾನ್ ನಮ್ಮದು ಜಾಸ್ತಿ ಇರುತ್ತೆ. ತ್ರೇತಾಯುಗದಲ್ಲಿ 12, ದ್ವಾಪರ ಯುಗ ಬರೋ ಅಷ್ಟರೊಳಗಡೆ 21, ಕಲಿಯುಗಕ್ಕೆ ಬರೋ ಅಷ್ಟರೊಳಗಡೆ 42. ಅದಕ್ಕೆ ಒಂದೊಂದು ಬರ್ತಲ್ಲಿ ಜಾಸ್ತಿ ಲೈಫ್ ಸ್ಪ್ಯಾನ್ ಇರ್ಬೋದು, ಒಂದೊಂದು ಸರಿ ಬೇಗ ಶರೀರ ಬಿಡ್ಬೋದು. ಈ ಥರ ಎಲ್ಲ ಇರುತ್ತೆ. ಇದು ಕಲಿಯುಗದ ಜನ್ಮಗಳ ಬಗ್ಗೆ. ನೆಕ್ಸ್ಟ್ ಆತ್ಮನ ಡಿಗ್ರಿ ನೋಡಿದಾಗ ಸತ್ಯುಗದಲ್ಲಿ 100% ಚಾರ್ಜ್ಡ್ ಅಲ್ವಾ, 16 ಡಿಗ್ರೀಸ್. ತ್ರೇತಾಯುಗದಲ್ಲಿ 14, ದ್ವಾಪರ ಯುಗದಲ್ಲಿ 8, ಕಲಿಯುಗದಲ್ಲಿ 0. ನೆಕ್ಸ್ಟ್ ಆತ್ಮದ ವರ್ಣ, ಶರೀರದ ವರ್ಣ ಅಲ್ಲ, ಆತ್ಮದ ವರ್ಣ. ಸತ್ಯುಗದಲ್ಲಿ 100% ಕ್ವಾಲಿಟಿ ಅಲ್ವಾ, ಅದಕ್ಕೆ ದೇವತೆ ಕ್ವಾಲಿಟಿ. ನೆಕ್ಸ್ಟ್ ತ್ರೇತಾಯುಗದಲ್ಲಿ ಕ್ಷತ್ರಿಯ, ದ್ವಾಪರದಲ್ಲಿ ವೈಶ್ಯ, ಕಲಿಯುಗದಲ್ಲಿ ಶೂದ್ರ. ಇದು ಆತ್ಮನ ಕ್ವಾಲಿಟಿ. ಹೇಗೆ 16, 14, 8, 0 ಅಂದಾಗ ಅದರ ಪ್ರಕಾರ ಆತ್ಮನ ಕ್ವಾಲಿಟಿ ಚೇಂಜ್ ಆಯಿತು. ಸತ್ಯುಗದಲ್ಲಿ ಸತೋಪ್ರಧಾನ ಸ್ಥಿತಿ ಇರುತ್ತೆ. ನಮ್ಮ ಒಳಗಿನ ಸ್ಟೇಜ್ ಹೆಂಗಿರುತ್ತೆ ಅಂದರೆ ಆತ್ಮನ ಸ್ಟೇಜ್ ಸತ್ಯುಗದಲ್ಲಿ ಸತೋಪ್ರಧಾನ ಸ್ಥಿತಿಯಲ್ಲಿರುತ್ತೆ. ತ್ರೇತ ಸತೋ, ದ್ವಾಪರದಲ್ಲಿ ರಜೋ, ಕಲಿಯುಗದಲ್ಲಿ ತಮೋ. ಆ್ಯಂಡ್ ಪೂಜೆ ಮಾಡೋದು, ಭಕ್ತಿ ಮಾಡೋದ್ರ ಬಗ್ಗೆ ನೋಡಬೇಕು ಅಂದರೆ ಸತ್ಯಯುಗದಲ್ಲಿ, ತ್ರೇತಾಯುಗದಲ್ಲಿ ನಾವು ಯಾರಿಗೆ ಪೂಜೆ ಮಾಡಲೇ ಇರಲಿಲ್ಲ. ದ್ವಾಪರ ಯುಗದಿಂದ ಪೂಜೆ ಸ್ಟಾರ್ಟ್ ಆಯಿತು. ದ್ವಾಪರ ಯುಗದಲ್ಲಿ ಪೂಜೆ ಸ್ಟಾರ್ಟ್ ಮಾಡಿದಾಗ ಒಬ್ಬರನ್ನು ಪೂಜೆ ಮಾಡ್ತಿದ್ವಿ. ನೆಕ್ಸ್ಟ್ ಕಲಿಯುಗದಲ್ಲಿ ಏನು ಸಿಕ್ಕಿದ್ರು ಅಂದರೆ ಪ್ರಕೃತಿ, ಯಾರಾದರೂ ಮನುಷ್ಯರು ಸ್ವಲ್ಪ ಒಳ್ಳೆ ಕ್ವಾಲಿಟಿಯವರಿದ್ದರೆ ಅವ್ರಿಗೂ ಸಹ ಪೂಜೆ ಮಾಡ್ತೀವಿ. ಈ ಥರ ಸತ್ಯ, ತ್ರೇತ, ದ್ವಾಪರ, ಕಲಿಯುಗಗಳಿತ್ತು. ಸೊ ನಾವು 84 ಬರ್ಡ್ಸ್ ನಮ್ಮದು ಅಂತ ಹೇಳಿದ್ದೀವಲ್ವ. ಇಲ್ಲಿ ನೋಡಿ ಎಷ್ಟು ಬರ್ಡ್ಸ್ ಕವರ್ ಆಯಿತು ಅಂತ. 8 + 12 ಎಷ್ಟಾಯಿತು? 20. 20 + 21 41. 41, 42, 83. ಸೊ ಇಲ್ಲಿ ಸತ್ಯ, ತ್ರೇತ, ದ್ವಾಪರ, ಕಲಿಯುಗ ಈ ಸೈಕಲಲ್ಲಿ 83 ಬರ್ಡ್ಸ್ ಆಯಿತು. ಇನ್ನೊಂದು ಜನ್ಮ ಇಲ್ಲಿ ಸಂಗಮ ಯುಗ, ಇಲ್ಲಿ ಕಾಣಿಸ್ತಿದೆ ಅಲ್ವ, ಕಾನ್ಫ್ಲುಯೆನ್ಸ್ ಏಜ್, ಸಂಗಮ ಯುಗ. ಅಂದರೆ ಇದೆಲ್ಲ ಕೆಳಗಡೆ ಇಳಿತಾ ಬಂದಿದ್ದೀವಿ. ಸತ್ಯುಗದಲ್ಲಿ ಇಲ್ಲಿದ್ವಿ ನೋಡಿ, ಅಖಂಡ ಭಾರತ ಎಷ್ಟು ಸಂಪನ್ನವಾಗಿತ್ತಲ್ವ. ನಿಧಾನಕ್ಕೆ 8 ಸ್ಟೆಪ್ಸ್ ಸತ್ಯುಗದಲ್ಲಿ ಕೆಳಗೆ ಬಂದಿದ್ದೀವಿ. ನೆಕ್ಸ್ಟ್ ತ್ರೇತಾಯುಗದಲ್ಲಿ 12 ಸ್ಟೆಪ್ಸ್ ಕೆಳಗಡೆ ಬಂದಿದ್ದೀವಿ. ದ್ವಾಪರ ಯುಗದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೆಳಗಡೆ ಇಳ್ಕೊಂಡು ಬರ್ತಾ ಇದ್ದೀವಲ್ವ. ಇಲ್ಲಿ ದ್ವಾಪರ ಯುಗದಲ್ಲಿ 21 ಸ್ಟೆಪ್ಸ್, ಕಲಿಯುಗದಲ್ಲಿ 42 ಸ್ಟೆಪ್ಸ್. ಇದೆಲ್ಲ ಆದಮೇಲೆ ಲಾಸ್ಟ್ ಸ್ಟೆಪ್ ಏನಂದರೆ ಸಂಗಮ ಯುಗ, 84th ಬರ್ತ್. ಲಾಸ್ಟ್ ಒಂದು ಜನ್ಮ ಏನಂದರೆ ಈ ಒಂದು ಜನ್ಮ ಸಂಗಮ ಯುಗದ್ದು. ಇಲ್ಲಿ ನಾವೇನಂದರೆ ಇಲ್ಲಿಂದ ಇಲ್ಲಿಗೆ ಹೋಗಬೇಕು. ಆ ದಾರಿ ಪರಮಾತ್ಮ ನಮಗೀಗ ತೋರಿಸ್ತಿದ್ದಾರೆ. ಹೆಂಗೆ ತೋರಿಸ್ತಿದ್ದಾರೆ ಅಂದರೆ ಬ್ರಹ್ಮ ಮುಖದಿಂದ ನಮಗೆ ಈ ಜ್ಞಾನ ತಿಳಿಸ್ಕೊಡ್ತಿದ್ದಾರೆ. ಅದು ಹೇಗೆ ಅಂತ ನಾವು ಅಡ್ವಾನ್ಸ್ ಸೆಷನ್ಸಲ್ಲಿ ನೋಡೋಣ. ಸೊ ಈಗ ನಾವು ಇಷ್ಟು ತಿಳ್ಕೊಂಡಿರೋಣ. ಪರಮಾತ್ಮ ನಮಗೆ ಈ ಸಮಯದಲ್ಲಿ ಅವರ ಅವತರಣೆ ಆಗುತ್ತಲ್ವ, ಅವರು ಬಂದು ನಮಗೆ ಜ್ಞಾನ ತಿಳಿಸಿ ಮತ್ತು ಈ ಥರ ಇರುವಂತಹ ಸಂಸ್ಕಾರದವರನ್ನು ಮತ್ತೆ ಚೇಂಜ್ ಮಾಡಿಕೊಳ್ಳೋ ದಾರಿ ತೋರಿಸ್ತಾ ಸತ್ಯುಗಕ್ಕೆ ಹೋಗೋದಕ್ಕೆ, ಅಂದರೆ ಈ ಸಂಸ್ಕಾರ ಇರುವಂಥವರಾಗಿ ನಮ್ಮನ್ನು ಚೇಂಜ್ ಮಾಡ್ತಾರೆ. ಸೊ ರೆಡಿ ಇದ್ದೀರಾ ಎಲ್ಲರೂ? ಈ ಒಂದು ಜನ್ಮ ನಮಗೇನು ಸಿಕ್ಕಿದೆ, ಇಷ್ಟು ವರ್ಷಗಳು ಕೆಳಗಡೆ ಈ ಥರ ಇಳ್ಕೊಂಡು ಬಂದುಬಿಟ್ಟಿದ್ದೀವಿ. ಈಗ ಒಂದು ಜನ್ಮ ನಮಗೆ ನಮ್ಮ ಜೊತೆ ಸ್ವಯಂ ಪರಮಾತ್ಮ ಇದ್ದಾರೆ, ನಮ್ಮೆಲ್ಲರಿಗೆ ಇಷ್ಟು ಒಳ್ಳೆ ಜರ್ನಿ ಮಾಡೋದು ತೋರಿಸ್ತಾರೆ. ಇಷ್ಟು ಕೆಳಗಡೆ ಇಳ್ಕೊಂಡು ಬಂದಿದ್ದೀವಲ್ವ, ಈ ಒಂದು ಜನ್ಮದಲ್ಲಿ ಮತ್ತೆ ನಾವು ಆ ಥರ ಮೇಲೆ ಹೋಗ್ಬೋದು. ಸೊ ಎಲ್ಲರೂ ರೆಡಿ ಇದ್ದೀರಲ್ವ? ಕೆಲವರು ಹೇಳ್ತಾರೆ ಇದೆಲ್ಲ ಏನಕ್ಕೆ, ಮುಕ್ತಿ ಸಿಕ್ಕಿದರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ. ಅದರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಈಗ ಪರಮಾತ್ಮನ ಮೆಸೇಜ್ ಏನು ಅಂದರೆ ಈ ಥರ ಇರುವಂತಹ ಕಲಿಯುಗ ಈಗ ಮತ್ತು ಈ ಥರ ಸತ್ಯುಗ ಹೀಗೆ ಚೇಂಜ್ ಆಗಬೇಕು. ಅದಕ್ಕೋಸ್ಕರನೇ ಪರಮಾತ್ಮ ಬಂದಿದ್ದಾರೆ. ಅವರ ಮೇನ್ ಕರ್ತವ್ಯ ಏನಂದರೆ ದುಃಖ, ಅಶಾಂತಿ. ಈಗ ಡೇ ಬೈ ಡೇ ನಾವು ಎಷ್ಟು ನೋಡ್ತಿದ್ದೀವಲ್ವ,
ಒಂದೊಂದು ಸಾರಿ ನ್ಯೂಸ್ ಕೇಳಿದರೆ ಅಷ್ಟು ಸಫರಿಂಗ್ ಕೇಳಿದಾಗ ಕೇಳಿರೋರಿಗೆ ಟಾಲ್ರೇಟ್ ಮಾಡೋಕ್ಕಾಗಲ್ಲ. ಆ ಥರದ ಪೇಯ್ನ್, ಸಫರಿಂಗ್. ಈಗ ಅರ್ಥಕ್ವೇಕ್ಸ್ ಆಗಲಿ, ಏನಾದರೂ ನ್ಯಾಚುರಲ್ ಕೆಲಾಮಿಟೀಸ್ ಆಗಲಿ, ಯುದ್ಧ ಆಗಲಿ, ಎಷ್ಟು ಜನ ಯಾವ ಥರ ಸಫರ್ ಆಗ್ತಿದ್ದಾರೆ. ಈ ಥರದ ಕಲಿಯುಗ ಈಗ ಬಂದುಬಿಟ್ಟಿದೆ. ಅದಕ್ಕೆ ಪರಮಾತ್ಮ ಕಂಪಲ್ಸರಿ ಬರಲೇಬೇಕಾಗುತ್ತೆ, ಇಲ್ಲಾಂದರೆ ಇದನ್ನು ಸರಿ ಮಾಡೋರು ಯಾರೂ ಇಲ್ಲ. ಅದಕ್ಕೆ ಪರಮಾತ್ಮ ಬಂದಿದ್ದಾರೆ. ಈ ಥರ ಇರುವಂತಹ ಈ ಪ್ರಪಂಚ ಸತ್ಯುಗ, ಇದೇ ಭೂಮಿ ಮೇಲೆ ಮತ್ತೆ ಸತ್ಯುಗ ತಗೊಂಡು ಬರೋದಕ್ಕೆ ಪರಮಾತ್ಮ ಬಂದಿದ್ದಾರೆ. ನಮ್ಮೆಲ್ಲರಿಗೆ ದಾರಿ ತೋರಿಸ್ತಿದ್ದಾರೆ. ನಾವೆಲ್ಲರೂ ಏನು ಮಾಡಬೇಕು, ಈಗ ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೇಕು. ಯಾವ ಥರ? ಸಂಸ್ಕಾರ ಪರಿವರ್ತನೆ ಮಾಡ್ಕೋಬೇಕು. ನಮ್ಮಲ್ಲಿ ಆ ಡಿವೈನ್ ಕ್ವಾಲಿಟೀಸ್ ಏನು ನಮ್ಮಲ್ಲಿ ಸತ್ಯ ತ್ರೇತಾಯುಗದಲ್ಲಿ ಅಷ್ಟು ಡಿವಿನಿಟಿ ಇತ್ತಲ್ವ, ಅದನ್ನು ಮತ್ತೆ ನಾವೀಗ ಎಮರ್ಜ್ ಮಾಡ್ಕೋಬೇಕು. ಅದು ಯಾರ್ದೋ ಬೇರೆಯವ್ರದ್ದು ಕ್ವಾಲಿಟೀಸ್ ಅಲ್ಲ, ಸತ್ಯ ತ್ರೇತಾಯುಗದಲ್ಲಿ ನಮ್ಮದೇ ಕ್ವಾಲಿಟೀಸ್. ಸೊ ನಾವೇ ಈಗ ಸ್ವಲ್ಪ ಆಚೆಯಿಂದ ಮಿಕ್ಸರ್ ಎಲ್ಲ ಅಡಿಷನ್ ಮಾಡಿಕೊಂಡು ನಮ್ಮನ್ನು ಪೊಲ್ಯೂಟ್ ಮಾಡ್ಕೊಂಡಿದ್ದೀವಿ. ಈಗ ಪರಮಾತ್ಮನ ನೆನಪಲ್ಲಿ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಮತ್ತು ನಮ್ಮ ಸಂಸ್ಕಾರವನ್ನು, ನಮ್ಮೆಲ್ಲರ ಸಂಸ್ಕಾರ ನಾವು ಅಷ್ಟು ಶ್ರೇಷ್ಠ ಸಂಸ್ಕಾರವಾಗಿ ಮಾಡ್ಕೋಬೇಕು. ಸೊ ಕೆಲವರು ಹೇಳ್ತಾರೆ, ಇದೆಲ್ಲ ಯಾಕೆ, ಇಲ್ಲಿ ಬರೋದು ಯಾಕೆ, ಕೆಳಗಡೆ ಇಳಿಯೋದು ಯಾಕೆ, ಮತ್ತು ಮೇಲೆ ಹೋಗೋದು ಯಾಕೆ, ಮುಕ್ತಿ ಸಿಕ್ಕಿದರೆ ಸಾಕಲ್ವಾ, ಮೋಕ್ಷ ಸಿಕ್ಕಿದರೆ ಸಾಕಲ್ವಾ, ಈ ಥರ ಎಲ್ಲ ಕೇಳ್ತಾ ಇರ್ತೀವಿ. ಆದರೆ ಪರಮಾತ್ಮ ಹೇಳ್ತಿದ್ದಾರೆ, ಆ ಥರ ಮೋಕ್ಷ ಅಂತ ಒಂದು ಜನ್ಮ ತಗೊಳ್ಳದೇ ಇರುವಂಥವರು ಯಾರೂ ಇರೋದಿಲ್ಲ. ಪ್ರತಿಯೊಬ್ಬರೂ ಈ ಜನ್ಮವನ್ನು ತಗೊಳ್ಬೇಕು, ಮತ್ತು ಈ ಸೈಕಲಲ್ಲಿ ಬರಬೇಕು, ಮತ್ತು ವಾಪಸ್ ಮನೆಗೆ ಬರಬೇಕು. ಅದು ಯಾಕೆ ಅಂತ ನೆಕ್ಸ್ಟ್ ನೋಡೋಣ. ಅಂದರೆ ಪರಮಾತ್ಮ ಏನು ನಮ್ಮನ್ನು ಕಲಿಸಲ್ಲ, ಕೆಳಗಡೆ ಹೋಗಿ ನಿಮ್ಮ ರೋಲ್ ಪ್ಲೇ ಮಾಡಿ ಅಂತ. ನಾವೇ ಬಂದುಬಿಡ್ತೀವಿ. ಅದು ಯಾಕೆ ಬರ್ತೀವಿ, ಅದಕ್ಕೆ ಎಕ್ಸಾಂಪಲ್ ಏನು, ಅದನ್ನು ರಿಲೇಟ್ ಮಾಡ್ತಾ ಒಂದು ಎಕ್ಸಾಂಪಲ್ ನೋಡೋಣ. ಮುಕ್ತಿ ಅಂದರೆ ಪರಂಧಾಮದಲ್ಲಿರುವಂತಹ ಸ್ಟೇಜ್. ಆ್ಯಂಡ್ ಸತ್ಯ ತ್ರೇತಾಯುಗ ಇದೆ ಅಲ್ವಾ, ಈ ಸತ್ಯ ತ್ರೇತಾಯುಗಗಳು ಹೆಂಗಿರುತ್ತೆ ಅಂದರೆ ಕಂಪ್ಲೀಟ್ ಹ್ಯಾಪಿನೆಸ್. ದುಃಖ ಶಬ್ದನೂ ಗೊತ್ತಿಲ್ಲ ನಮಗೆ, ಅಷ್ಟು ಹ್ಯಾಪಿನೆಸ್. ಅದಕ್ಕೆ ಇದು ಜೀವನ್ ಮುಕ್ತಿ. ಅಂದರೆ ನಮಗೆ ಶರೀರ ಇರುತ್ತೆ, ಈ ಭೂಮಿ ಮೇಲೆ ಇರ್ತೀವಿ, ಎಲ್ಲರ ಜೊತೆ ಇರ್ತೀವಿ, ಆದರೆ ಜೀವನದಲ್ಲಿ ಯಾವುದೇ ಪ್ರಕಾರದ ಬಂಧನ ಇಲ್ಲ, ದುಃಖ ಇಲ್ಲ, ಚಿಂತೆ ಇಲ್ಲ, ಭಯ ಇಲ್ಲ, ಆ ಥರದ ಸ್ಟೇಜ್. ನೆಕ್ಸ್ಟ್ ಜೀವನ ಬಂಧನ ಯಾವುದು? ದ್ವಾಪರ ಕಲಿಯುಗ. ಇಲ್ಲೆಲ್ಲರಿಗೆ ದುಃಖ, ಶಾಂತಿ, ಚಿಂತೆ, ಟೆನ್ಷನ್ ಎಲ್ಲ ಇರುತ್ತೆ. ಇದು ಜೀವನ ಬಂಧನ ಸ್ಟೇಜ್. ಯಾವಾಗ ಜೀವನ ಬಂಧನ ಒಳಗೆ ಬರ್ತೀವಿ, ಆಗ ಪರಮಾತ್ಮ ಬರ್ತಾರೆ. ಬಂದು ಮತ್ತೆ ನಮ್ಮನ್ನು ಸತ್ಯುಗ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಮತ್ತೆ ಸತ್ಯುಗಕ್ಕೆ ಬರ್ತೀವಿ. ಈಗ ನಮ್ಗೆ ಇನ್ನೊಂದು ಕ್ವೆಶನ್ ಬರ್ಬೋದು, ಸತ್ಯುಗದಲ್ಲಿ 9 lakhs ಮೆಂಬರ್ಸ್ ಮಾತ್ರನೇ ಇದ್ರಲ್ವಾ, ಆ 9 lakhs ಯಾರು? ಆ್ಯಂಡ್ ಸತ್ಯುಗದ ಎಂಡ್ಗೆ 2 crores ಆಯ್ತಲ್ವ ಪಾಪ್ಯುಲೇಷನ್, ಆ 2 crores ಯಾರು? ತ್ರೇತಾಯುಗದ ಎಂಡಿಗೆ ನೋಡಿದಾಗ 33 crores ಆಯ್ತಲ್ವ, ಆ ಪಾಪ್ಯುಲೇಷನ್ ಯಾರು? ಅಂದರೆ ಈಗ ಯಾರ್ಯಾರು ಅವರ ಸಂಸ್ಕಾರವನ್ನು ಪರಿವರ್ತನೆ ಮಾಡ್ಕೊಳ್ತಾರೆ, ಅದೇ ರೀತಿ ಮತ್ತೆ ಅವರ ಜನ್ಮ ಇರುತ್ತೆ. ಪರಮಾತ್ಮ ಸೆಲೆಕ್ಟೆಡ್ ಚಿಲ್ಡ್ರನ್ ನಾವೆಲ್ಲರೂ. ಈಗ ನಮ್ಮೆಲ್ಲರನ್ನು ಯಾರು ಸೆಲೆಕ್ಟ್ ಮಾಡಿಕೊಂಡ್ರು ಅಂದರೆ ಪರಮಾತ್ಮ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾಕೆ? ಈ ಕರ್ತವ್ಯ ಏನು ಮಾಡ್ತಿದ್ದಾರೆ ಪರಮಾತ್ಮ, ಅದರಲ್ಲಿ ನಮ್ಮಿಂದಾನೇ ಆಗುತ್ತೆ ಅಲ್ವಾ. ನಮ್ಮನ್ನು ಚೇಂಜ್ ಮಾಡಿ ತಾನೇ ಸತ್ಯುಗ. ಈಗ ಕಲಿಯುಗ ಯಾಕಾಯಿತು? ನಮ್ಮೆಲ್ಲರ ಕಾಂಟ್ರಿಬ್ಯೂಷನ್ ಇದೆ. ಅದೇ ಥರ ಸತ್ಯುಗ ತರಬೇಕು ಅಂದ್ರೂ ನಾವು ನಮ್ಮ ಡಿವೈನ್ ಕ್ವಾಲಿಟೀಸ್, ನಮ್ಮ ಸಂಸ್ಕಾರ ಪರಿವರ್ತನೆ ಏನಿದೆ, ಆ ಸಂಸ್ಕಾರ ಪರಿವರ್ತನೆಯಿಂದ ಮತ್ತೆ ಸತ್ಯುಗ ತರಬೇಕು. ಯಾರು ಎಷ್ಟು ಅವರನ್ನು ಚೇಂಜ್ ಮಾಡ್ಕೊಳ್ತಾರೆ. ಈಗ ದೇವಿ ದೇವತೆಯರಂದರೆ 16 celestial degrees, ಅಂದರೆ ಕಂಪ್ಲೀಟಾಗಿ ಡಿವೈನ್ ಕ್ವಾಲಿಟೀಸ್ ಬರಬೇಕು. ಒಂದು ಕಂಪ್ಲೀಟ್ 100% ಡಿವೈನ್ ಕ್ವಾಲಿಟೀಸ್ ಬರಬೇಕು. ಒಂದು ವೇಳೆ 100% ಅಲ್ಲ, 80% ನಾವು ಚೇಂಜ್ ಮಾಡ್ಕೊಳ್ಳೋಕ್ಕಾಯಿತು ಈ ಒನ್ ಬರ್ತ್, ಒಂದು ಜನ್ಮದಲ್ಲಿ. ಅಂದರೆ ನಾವು ಸತ್ಯುಗದ ಸ್ಟಾರ್ಟಿಂಗಲ್ಲಿ ಬರಲ್ಲ, ಸ್ವಲ್ಪ ಸಮಯದ ನಂತರ. ಈಗ ಸತ್ಯುಗದ ಸ್ಟಾರ್ಟಿಂಗ್ ಯಾರು ಬರ್ತಾರೆ? 9 lakhs ಅಂದರೆ 100% ಚಾರ್ಜ್, 100% ಡಿವೈನ್ ಸಂಸ್ಕಾರವನ್ನು ತಯಾರು ಮಾಡ್ಕೊಂಡಿರಬೇಕು. ಸ್ವಲ್ಪ ಕಡಿಮೆ ಆದರೆ ಸ್ವಲ್ಪ ಲೇಟಾಗಿ, ನೆಕ್ಸ್ಟ್ ಇನ್ನೂ ಕಮ್ಮಿ ಆದರೆ ಅವರವರ ಪರ್ಸೆಂಟೇಜ್. ಒಂದು 80% ಆದರೆ ಒಂಥರ, 70 ಆದರೆ ಇನ್ನೊಂಥರ,
ಆ ಥರ ಎಷ್ಟೆಷ್ಟು ಪರ್ಸೆಂಟೇಜ್ ನಾವು ನಮ್ಮನ್ನು ನಾವು ಚೇಂಜ್ ಮಾಡ್ಕೊಂಡಿರ್ತೀವಿ, ಆ ಥರ ಸತ್ಯ ತ್ರೇತಾಯುಗದಲ್ಲಿ ಜನ್ಮ ಪಡ್ಕೊಳ್ತೀವಿ. ಈ 33 ಕ್ರೋರ್ಸಲ್ಲಿ ನಾವೆಲ್ಲರೂ ಇರ್ತೀವಿ. ಯಾಕಂದರೆ ಈಗ ನಮಗೆ ಪರಮಾತ್ಮ ಯಾರು ಅಂತ ಗೊತ್ತು, ನಾವು ಯಾರು ಅಂತ ಗೊತ್ತು. ಸೊ ನಾವು ಹೆಂಗಿದ್ರೂ ಈ ಭೂಮಿ ಮೇಲೆ ಬರಬೇಕು ಅಂದರೆ ಯಾವ ರೋಲ್ ಪ್ಲೇ ಮಾಡಿದರೆ ಚೆನ್ನಾಗಿರುತ್ತೆ? ಈಗ ಒಂದು ಮೂವಿಯಲ್ಲಿ ಆಫರ್ ಸಿಕ್ಕಿದೆ ಅಂದ್ಕೊಳ್ಳಿ, ಚಿಕ್ಕ ರೋಲ್ ಸಿಕ್ಕಿದ್ರೆ ಚೆನ್ನಾಗಿರುತ್ತಾ? ದೊಡ್ಡ ರೋಲ್ ಅಂದರೆ ಮೂವಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇರೋ ರೋಲ್ಸ್, ಹೀರೋ ಹೀರೋಯಿನ್ ರೋಲ್ಸ್, ಆ ರೋಲ್ ಸಿಕ್ಕಿದ್ರೆ ಚೆನ್ನಾಗಿರುತ್ತಾ? ಯಾವ ರೋಲು? ಈಗ ಹೆಂಗಿದ್ರೂ ಈ ಭೂಮಿ ಮೇಲೆ ಬರಬೇಕು ಅಂದಾಗ ಅದು ಯಾವುದೋ ಜೀವನ್ಮುಕ್ತಿ ಸ್ಟೇಜಿಂದನೇ ಬಂದರೆ ಚೆನ್ನಾಗಿರುತ್ತಲ್ವ, ಸತ್ಯುಗದಿಂದನೇ ಬಂದರೆ ಚೆನ್ನಾಗಿರುತ್ತಲ್ವ. ಸೊ ಈಗ ನಮ್ಮೆಲ್ಲರಿಗೆ ಪರಮಾತ್ಮ ಜ್ಞಾನ ಸಿಕ್ಕಿದೆ. ಆ್ಯಂಡ್ ಸತ್ಯುಗಕ್ಕೆ ಹೋಗಬೇಕಂದ್ರೆ ಯಾವ ಥರ ನಮ್ಮ ಸಂಸ್ಕಾರವನ್ನು ನಾವು ಪರಿವರ್ತನೆ ಮಾಡ್ಕೋಬೇಕು, ಈ ಜ್ಞಾನವನ್ನು ಪರಮಾತ್ಮ ನಮಗೆ ತಿಳಿಸ್ಕೊಡ್ತಿದ್ದಾರೆ. ಅಂದಾಗ ನಾವೆಲ್ಲರೂ ಯಾರು ಮೇಯ್ನ್ ಆ್ಯಕ್ಟರ್ಸ್ ಆಗಬೇಕಾ ಅಥವಾ ಚಿಕ್ಕ ಆ್ಯಕ್ಟರ್ಸ್ ಆಗಬೇಕಾ? ನೀವೇನಂತ ಅಂದ್ಕೊಳ್ತಿದ್ದೀರಾ? ಏನಾಗೋಣ ನಾವೆಲ್ಲರೂ? ಮೇಯ್ನ್ ಆ್ಯಕ್ಟರ್ಸಾ ಅಥವಾ ಚಿಕ್ಕ ಚಿಕ್ಕ ಆ್ಯಕ್ಟರ್ಸ್ ಆಗೋದಾ? ಸೊ ಇದನ್ನು ನಾವು ಇವತ್ತು ಯೋಚನೆ ಮಾಡೋಣ. ನಾವೆಲ್ಲರೂ ಅಷ್ಟು ಮೇಯ್ನ್ ರೋಲ್ಸ್ ಅಂದರೆ ನಮ್ಮ ಸಂಸ್ಕಾರವನ್ನು ಪರಿವರ್ತನೆ ಮಾಡ್ಕೊಳ್ತಾ ನಾವು ಮತ್ತೆ ಇದೇ ಭೂಮಿ ಮೇಲೆ ಸ್ವರ್ಗವನ್ನು ತರಬೇಕು. ಇದರಲ್ಲಿ ಒಂದು ಚಿಕ್ಕ ಸ್ಟೋರಿ ಹೇಗಂದರೆ, ಮಕ್ಕಳೆಲ್ಲ ಆಟಾಡಬೇಕು, ಯಾರಾದರೂ ಫ್ರೆಂಡ್ಸ್ ಎಲ್ಲ ಆಟಾಡ್ತಿರೋದು ನೋಡಿದ್ದಾರೆ ಅಂದ್ಕೊಳ್ಳಿ. ಬೆಳಗ್ಗೆ ತಂದೆ ತಾಯಿ ಏನು ಮಾಡ್ತಾರೆ, ಚೆನ್ನಾಗಿ ಎಲ್ಲ ರೆಡಿ ಮಾಡಿ ಟಿಫನ್ ಮಾಡಿಸಿ ಎಲ್ಲ ಮಾಡಿದ ಮೇಲೆ ಹಾಲಿಡೇಸ್ ಆದರೆ ಮಕ್ಕಳು ಏನು ಮಾಡ್ತಾರೆ, ಆಚೆ ಎಲ್ಲ ಆಟಾಡ್ತಿರೋದು ನೋಡಿ ನಾನು ಹೋಗಿ ನನ್ನ ಫ್ರೆಂಡ್ಸ್ ಜೊತೆ ಆಟಾಡಬೇಕು ಅಂತ ಹೇಳ್ತಾರೆ ಅಂದ್ಕೊಳ್ಳಿ. ಆಗ ತಂದೆ ತಾಯಿ ಸ್ಟಾಪ್ ಮಾಡಿದರೆ ಸ್ಟಾಪ್ ಆಗ್ತಾರಾ? ಆಗೋದಿಲ್ಲ. ಇಲ್ಲ, ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ. ಹೋದಾಗ ಹೆಂಗೆ ಅನಿಸುತ್ತೆ? ಆಟಾಡ್ತಾ ಚೆನ್ನಾಗಿ ಅನಿಸುತ್ತೆ. ಬೆಳಗ್ಗೆ ಫ್ರೆಶ್ ಕ್ಲೈಮೇಟ್, ಫ್ರೆಶ್ ಏರ್, ಆಗಲೇ ಚೆನ್ನಾಗಿ ನಾಷ್ಟ ಮಾಡಿರ್ತಾರೆ, ಕಂಪ್ಲೀಟ್ ಸ್ಟ್ರೆಂತ್ ಇರುತ್ತೆ, ಚಾರ್ಜ್ಡ್ ಆಗಿರ್ತಾರೆ, ಆಟಾಡ್ತಾ ಇರ್ತಾರೆ ಅಂದ್ಕೊಳ್ಳಿ. ನಿಧಾನಕ್ಕೆ ಏನಾಗುತ್ತೆ, ಬಿಸಿಲು ಬರುತ್ತೆ, ಸುಸ್ತಾಗುತ್ತೆ. ಆ್ಯಂಡ್ ಆಟಾಡ್ತಾ ಏನಾಗುತ್ತೆ, ಕಂಪ್ಯಾರಿಸನ್ ಬರುತ್ತೆ, ಕಾಂಪಿಟೇಷನ್ ಬರುತ್ತೆ, ಒಬ್ಬರನ್ನೊಬ್ಬರು ಚೀಟ್ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡ್ತಾರೆ. ಆದರೂ ಅದನ್ನು ಬಿಡೋಕ್ಕೂ ರೆಡಿ ಇಲ್ಲ, ಮನೆಗೆ ಬರೋಕ್ಕೂ ರೆಡಿ ಇಲ್ಲ. ಆ ಥರ ಮಾಡ್ತಾ ಲಾಸ್ಟಿಗೆ ಹೆಂಗಾಗುತ್ತೆ ಅಂದರೆ, ಅಮ್ಮ ಅಂತ ಜೋರಾಗಿ ಕರೀತಾರೆ, ಎಲ್ಲರೂ ಹೊಡಿತಿದ್ದಾರೆ, ಏನೋ ಆಗ್ತಿದೆ, ದುಃಖ, ತುಂಬ ನೋವಾಗ್ತಿದೆ, ತೊಂದರೆ ಆಗ್ತಿದೆ, ಏನೋ ಗೇಮಲ್ಲಿ ಚೀಟಿಂಗಲ್ಲಿ ಏನೋ ಆಗ್ತಿದೆ ಅಂದ್ಕೊಳ್ಳಿ. ಆಗ ಯಾರನ್ನು ಕರೀತಾರೆ? ತಂದೆ ತಾಯಿನ ಕರೀತಾರಲ್ವ. ಆಗೇನು ಮಾಡ್ತಾರೆ, ಅದನ್ನು ನೋಡಿ ಏನು ಈ ಥರ ಆಗಿಬಿಟ್ಟಿದೆ ನನ್ನ ಮಕ್ಕಳ ಪರಿಸ್ಥಿತಿ ಅಂತ ತಂದೆ ತಾಯಿ ಬಂದು ಅವ್ರನ್ನ ಮತ್ತೆ ವಾಪಸ್ ಕರ್ಕೊಂಡು ಹೋಗಿ ಮತ್ತೆ ಸ್ನಾನ ಮಾಡಿಸಿ, ಚೆನ್ನಾಗಿ ಏನಾದರೂ ಬಿಸಿಯಾಗಿ ಊಟ ಮಾಡಿಸಿ, ರೆಸ್ಟ್ ಮಾಡಿಸಿ ಮಲಗಿಸ್ತಾರೆ. ನಾನು ಅದಕ್ಕೆ ಹೇಳಿದೆ ನೀನು ಹೋಗಬೇಡ ಅಂತ, ಆದರೆ ನೀನು ಕೇಳೋದಿಲ್ಲ, ಹೋಗಿದೆಯಾ ನೋಡಿ ಈಗ ಹೆಂಗಾಯಿತು ಅಂತ ಎಲ್ಲ ಹೇಳಿಕೊಟ್ಟು ಮಲಗಿಸ್ತಾರೆ. ಆದರೆ ಬೆಳಗ್ಗೆ ಮತ್ತೆ ಮಗು ಎದ್ದ ತಕ್ಷಣ, ರೆಡಿ ಮಾಡಿಸಿದ ತಕ್ಷಣ, ನಾಷ್ಟ ಮಾಡಿಸಿದ ತಕ್ಷಣ ಏನು ಮಾಡುತ್ತೆ? ಅಮ್ಮ ನಾನು ಹೋಗಿ ಆಟಾಡ್ಕೊಂಡು ಬರ್ತೀನಿ ಅಂತ ನೆಕ್ಸ್ಟ್ ಡೇ ಕೇಳುತ್ತೆ. ಅದೇ ಥರ ಏನಾಗಿದೆ ಅಂದರೆ, ನಾವೆಲ್ಲರೂ ಇಲ್ಲಿ ಕೆಳಗಡೆ ರೋಲ್ ಪ್ಲೇ ಮಾಡೋಕ್ಕೆ ಬಂದುಬಿಡ್ತೀವಿ ನಮ್ಮ ಟೈಮಲ್ಲಿ. ಅಂದರೆ ಪರಮಾತ್ಮ ನಮ್ಮೆಲ್ಲರನ್ನೂ ಅಲ್ಲಿ ನಿಲ್ತ್ಕೊಂಡು ಕಳಿಸ್ತಾರೆ ಅಂತ ಅಲ್ಲ, ಎಷ್ಟು ನಾವು ಪ್ಯೂರಿಫೈ ಆಗಿರ್ತೀವಿ ಅದರ ಪ್ರಕಾರ ಕೆಳಗಡೆ ಬರ್ತಾ ಹೋಗ್ತೀವಿ. ಆದಮೇಲೆ ಬಂದಾದಮೇಲೆ ಇಲ್ಲಿ ರೋಲ್ ಪ್ಲೇ ಮಾಡ್ತಾ ಸತ್ಯ ತ್ರೇತಾಯುಗದಲ್ಲಿ ಕಂಪ್ಲೀಟ್ ಸುಖ ಎಂಜಾಯ್ ಮಾಡ್ತಿದ್ವಿ. ಫುಲ್ ಲೈಫ್ ಎಲ್ಲ ಶರೀರ, ಹೆಲ್ದಿ ಶರೀರ, ಸಂಬಂಧಗಳೆಲ್ಲ ಮಧುರವಾಗಿತ್ತು, ದುಃಖ ಶಾಂತಿ ಮಾತಿರಲಿಲ್ಲ. ಆ್ಯಂಡ್ 100% ಎಲ್ಲರ ಹತ್ರ ಪ್ರಾಪರ್ಟಿ ಇತ್ತು, ಯಾವುದೇ ಥರದ ಕೊರತೆ ಇರಲಿಲ್ಲ. ಆ ಥರ ಎಂಜಾಯ್ ಮಾಡ್ತಿದ್ದೀವಿ. ದ್ವಾಪರ ಯುಗ ಬಂದಾಗ ಓಕೆ, ಸ್ವಲ್ಪ ಕಷ್ಟ ಅಂತೂ ಬರ್ತಿತ್ತು, ಆದರೆ ನಾವು ಫಸ್ಟ್ ಪರಮಾತ್ಮನ ಪೂಜೆ ಮಾಡಿ ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೀವಿ. ನೆಕ್ಸ್ಟ್ ಇನ್ನು ಸ್ವಲ್ಪ ಕಷ್ಟ ದುಃಖ ಬಂತು, ದೇವಿ ದೇವತೆಯರ ಪೂಜೆ ಮಾಡಿ ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೀವಿ. ಈಗೆಲ್ಲರ ಪರಿಸ್ಥಿತಿ ಏನಾಯಿತು? ಕಲಿಯುಗದ ಎಂಡ್ ಬರೋ ಅಷ್ಟರೊಳಗಡೆ ನಾವೆಲ್ಲರೂ ಕರೆಯೋದು ಸ್ಟಾರ್ಟ್ ಮಾಡಿದ್ದೀವಿ. ಬೇಗ ಬಂದುಬಿಡಿ, ಪರಮಾತ್ಮ ನೀನು ಎಲ್ಲಿದೆಯಾ, ಬಾ, ಬಂದು ನಮ್ಮ ಮಾತು ನಿಮ್ಗೆ ಕೇಳಿಸ್ತಿದೆಯಾ ಇಲ್ವಾ, ಬಂದು ನಮಗೆ ಹೆಲ್ಪ್ ಮಾಡು, ಏನೋ ಒಂದು ಮಾಡು ಅಂತ ಕರಿತಾ ಇದ್ದೀವಲ್ವ. ಎಲ್ಲರೂ ಕರೀತಾ ಬಂದಿದ್ದೀವಿ. ಇನ್ನು ಅವ್ರಿಗೆ ಅಲ್ಲಿರೋಕ್ಕಾಗುತ್ತಾ? ಆಗೋದಿಲ್ಲ. ಅದಕ್ಕೆ ಕೆಳಗಡೆ ಬಂದಿದ್ದಾರೆ.
ಆ್ಯಂಡ್ ಬ್ರಹ್ಮ ಮುಖ ಆಧಾರದಿಂದ ನಮ್ಮೆಲ್ಲರಿಗೆ ಈ ಜ್ಞಾನ ತಿಳಿಸ್ತಿದ್ದಾರೆ. 1937ಇಂದ ಈ ಪ್ರಾಸೆಸ್ ನಡೀತಾ ಇದೆ. ಸೊ ನಾವೆಲ್ಲರೂ ಯಾರು ಅಂದರೆ ಪರಮಾತ್ಮ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ನಮ್ಮೆಲ್ಲರನ್ನು ಚೇಂಜ್ ಮಾಡೋಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಂದಾಗ ನಾವೆಲ್ಲರೂ ಏನು ಮಾಡಬೇಕು, ಈ ಸಮಯವನ್ನು ಆ್ಯಂಡ್ ಈ ಜನ್ಮದಲ್ಲಿ ಸ್ವಯಂ ಪರಮಾತ್ಮ ನಮ್ಮ ಜೊತೆಯಲ್ಲಿ ಈ ಭೂಮಿ ಮೇಲೆ ಇರ್ತಾರೆ ಅಂದರೆ ಇಷ್ಟು ವ್ಯಾಲ್ಯೂಬಲ್ ಟೈಮ್ ನಾವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಹೇಗೆ ಹೇಳೋದು ಪರಮಾತ್ಮ ಯಾವ ರೀತಿ ಹೇಗೆ ಬ್ರಹ್ಮ ಮುಖದ ಆಧಾರದಿಂದ ಅಂದರೆ ಹೇಗೆ ಅದನ್ನು ನಾವು ಫ್ಯೂಚರ್ ಅಡ್ವಾನ್ಸ್ಡ್ ಸೆಷನ್ನಲ್ಲಿ ತಿಳ್ಕೊಳ್ಳೋಣ. ಇವತ್ತು ನಾವೆಲ್ಲರೂ ನಮ್ಮ ಈ ಭಾರತದ ಮೇಲೆ ನಮ್ಮೆಲ್ಲರ ಲೈಫ್ ಹೇಗಿತ್ತು, ನಾವು ಎಷ್ಟು ಜನ್ಮಗಳನ್ನು ತಗೊಂಡಿದ್ದೀವಿ ಆ್ಯಂಡ್ ಈ ಜನ್ಮಗಳ ಸೀಕ್ರೆಟ್ ಏನು, ನಾವು ಯಾವಾಗಿಂದ ರೋಲ್ ಪ್ಲೇ ಮಾಡ್ತಾ ಬಂದಿದ್ದೀವಿ ಆ್ಯಂಡ್ ಕೆಲವರು ಲೇಟಾಗಿ ಬರ್ತಾರೆ, ಯಾಕೆ ಲೇಟಾಗಿ ಬರ್ತಾರೆ ಆ್ಯಂಡ್ ಮ್ಯಾಕ್ಸಿಮಮ್ ಎಷ್ಟು ಜನ್ಮಗಳಿರುತ್ತೆ ಇದನ್ನೆಲ್ಲ ತಿಳ್ಕೊಂಡಿದ್ದೀವಿ. ಸೊ ಎಲ್ಲರಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾಳೆಯಿಂದ ಒಂದು 5 days ಅಡ್ವಾನ್ಸ್ಡ್ ಕೋರ್ಸ್ ಇರುತ್ತೆ. ಅದರಲ್ಲಿ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ, ನೀವೆಲ್ಲರೂ ಜಾಯಿನ್ ಆಗಿ ಅದರಲ್ಲಿ ಇನ್ನೂ ಒಳ್ಳೆಯ ಮಾತುಗಳನ್ನು ಕರ್ಮದ ಬಗ್ಗೆ, ಲಾ ಆಫ್ ಕರ್ಮ ಏನು ಆ್ಯಂಡ್ ಪರಮಾತ್ಮ ಯಾವ ರೀತಿ ಜ್ಞಾನ ತಿಳಿಸ್ತಾರೆ, ಸಂಸ್ಕಾರ ಪರಿವರ್ತನೆ ಅಂತ ಹೇಳಿದಾಗ ಯಾವ ಥರ ನಾವು ಮಾಡ್ಕೋಬೋದು, ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ನಿಮಗೆ ಕಮೆಂಟ್ರೀಸ್ ಎಲ್ಲ ಗ್ರೂಪಲ್ಲಿ ಸಿಗ್ತಾ ಇರುತ್ತೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಇವಾಗ ಕೇಳ್ತೀವಲ್ವ, ಕೇಳಿದ ಮೇಲೆ ಅದನ್ನು ನಾವು ಯೋಗ ಅಭ್ಯಾಸ ಯಾವಾಗ ಮಾಡ್ತೀವಿ ಆಗ ನಾವು ನಮ್ಮಲ್ಲಿ ಚೇಂಜಸ್ ನೋಡ್ಕೊಳ್ತಾ ಹೋಗ್ಬೋದು. ಈಗಲೂ ಆಲ್ರೆಡಿ ನಮ್ಮೊಳಗೆ ಚಿಕ್ಕ ಚಿಕ್ಕ ಚೇಂಜಸ್ ಅಂತೂ ಬಂದಿರುತ್ತೆ. ನೋಟಿಸ್ ಮಾಡೋ ಅಷ್ಟು ದೊಡ್ಡ ಚೇಂಜ್ ಆಗಿಲ್ಲ ಅಂದ್ರೂ ಖಂಡಿತ ಚೇಂಜ್ ಅಂತೂ ಬಂದಿರುತ್ತೆ. ಸೊ ನೀವೆಲ್ಲರೂ ಇದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂದ್ಕೊಳ್ತೀನಿ. ಏನಂತ ಹೇಳ್ತೀರಾ? ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ನಾನು ನಿಮ್ಮೆಲ್ಲರದು ಮೈಕ್ ಆನ್ ಮಾಡಿದ್ದೀನಿ. ಈಗ ಯಾರಾದರೂ ಏನಾದರೂ ಮಾತಾಡಬೇಕಂದ್ರೆ ಅನ್ಮ್ಯೂಟ್ ಮಾಡ್ಕೋಬೋದು. ಯಾರಾದರೂ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೇಕಂದ್ರೆ 1 minute ನಿಮ್ಮನ್ನು ನೀವು ಅನ್ಮ್ಯೂಟ್ ಮಾಡಿಕೊಂಡು ಎಸ್. ಓಂ ಶಾಂತಿ. ಹೇಳಿ ಅಕ್ಕ. ಮಾತಾಡ್ಬೋದು, ಹೇಳಿ ಅಕ್ಕ. ನಾನು 10 days ಸಾರಿ ಅಕ್ಕರು, 10 days ನಿಮ್ದೊಂದು ಪಾಠ ಕೇಳಿದ್ವಿ. ಓಕೆ. ನಮಗೆ ಬಹಳ ಬಹಳ ಇಷ್ಟ ಆಯಿತು. ನಮ್ಮ ಜನ್ಮಗಳನ್ನು ನಾವೇನೋ ಅಂದ್ಕೊಂಡಿದ್ವಿ, ಕರ್ಮಗಳನ್ನು ಪಡ್ಕೊಂಡು ಬಂದು ಇಲ್ಲೆಲ್ಲ ಇದ್ಕೊಂಡು ಮತ್ತು ಮುಗಿಸ್ಕೊಂಡು 7 ಜನ್ಮದಿಂದ ಪವಿತ್ರವಾಗಿ ಉಟ್ಕೊಂಡು ಮತ್ತು ಮನುಷ್ಯ ಜನ್ಮಕ್ಕೆ ಬಂದಿರ್ತೀವಿ ಅಂದ್ಕೊಂಡಿದ್ವಿ. ನೀವು ಹೇಳ್ತಾ ಇರೋದು ನೋಡಿದ್ರೆ ನಾವು ಇಲ್ಲ ಮನುಷ್ಯ ಯೋನಿಯಿಂದ ಮತ್ತೆ ಮನುಷ್ಯ ಹೌದು ಅಂತ ಹೇಳಿದ್ರಿ. ಸೊ ಅದು ನಾವು ಅಷ್ಟು ಕ್ವಾಲಿಟಿ ಆಗಿರುವಂಥವ್ರು ಈಗ ಇಲ್ಲಿ ಈ ಥರ ಆಗಿದ್ದೀವಲ್ವ, ನಾವು ಮತ್ತೆ ಆ ಥರ ಆಗಬೇಕು. ಈಗ ಪರಮಾತ್ಮ ನಮಗೆ ಆ ಲಕ್ಷ್ಯ ಕೊಡ್ತಿದ್ದಾರೆ. ರೆಡಿ ಇದ್ದೀರಾ ಎಲ್ಲರೂ? ಆ ಥರ ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೇಕಲ್ವ? ರೆಡಿ ಇದ್ದೀರಲ್ವ? ಯಾಕೆಂದ್ರೆ ನೀವು ಹೇಳ್ದಂಗೆ ಇವತ್ತಿನ ಜಗತ್ತಿನಲ್ಲಿ ಎತ್ತ ನೋಡಿದ್ರು ಕೂಡ ಈ ಒಂದು ಭ್ರಷ್ಟಾಚಾರಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಪ್ರಕೃತಿ ವಿಕೋಪಕ್ಕೆ ಹೋಗ್ಬಿಟ್ಟಿದೆ. ಹೌದು, ಪ್ರಕೃತಿನೇ ವಿಕೋಪಕ್ಕೆ ಹೋಗ್ಬಿಟ್ಟಿದೆ. ಹೌದು ಹೌದಕ್ಕ. ಹಾಗಾಗಿ ನಾವೀಗ ಅದನ್ನೆಲ್ಲ ಸರಿ ಮಾಡ್ಕೊಂಡು ಮತ್ತೆ ನಾವು ಸತ್ಯ ಹೋಗಿ ಕೇಳ್ತಾ ಇದ್ವಿ ಕತೆ. ರಾಮನ ಕಾಲದಲ್ಲಿ ಯಾರು ಬಡವರನ್ನೆಲ್ಲ ಎಲ್ಲ ಸುಭಿಕ್ಷವಾಗಿತ್ತು ಕಾಲ. ಹೌದು, ಅದೇ ನಮ್ಮ ಗಾಂಧೀಜಿಯ ತತ್ವ ಆಗಿತ್ತು, ರಾಮರಾಜ್ಯ ಸ್ಥಾಪನೆ. ಹೌದು ಅಲ್ವಾ? ಅದನ್ನ ಮಾಡ್ಬೇಕು. ನಮ್ ಗಾಂಧೀಜಿ ತತ್ವನೇ ಅದು, ರಾಮರಾಜ್ಯ ಕಲ್ಪನೆ, ರಾಮರಾಜ್ಯವನ್ನು ಮತ್ತೆ ಮಾಡ್ಬೇಕಂತ ನೋಡಿ. ಆದ್ರೆ ಇದು ಆಗಿದೆ ಎಲ್ಲ ಸ್ವಾರ್ಥದಿಂದ ಅಲ್ವಾ? ಈಗ ಪರಮಾತ್ಮ ಅದಕ್ಕೆ ಬಂದಿದ್ದಾರೆ. ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಿದೀವಿ, ಎಲ್ಲರ ಮನಸ್ಸಿನಲ್ಲಿ ಏನಿದೆ, ಧರ್ಮ ಸ್ಥಾಪನೆ ಆಗ್ಬೇಕಲ್ಲ. ಕೃಷ್ಣ ಪರಮಾತ್ಮ ಬಂದೋದ್ರು ದ್ವಾಪರ ಯುಗದಲ್ಲಿ. ಅದೇನ್ ಅಧರ್ಮಕ್ಕೆ ಹೋಗ್ತಾ ಇರುತ್ತೆ, ಮತ್ತೆ ಎಳ್ಕೊಂಡು ಮತ್ತೆ ಅದನ್ನ ಸರಿ ಸ್ಥಾಪನೆ ಮಾಡ್ಬೇಕು. ಎಲ್ಲರೂ ಸಾಮ್ರಾಜ್ಯದಲ್ಲಿ ಸಮೃದ್ಧಿಯಾಗಿ ಜೀವನ ಮಾಡ್ಬೇಕು. ಈಗ ನೋಡಿ, ಸತ್ಯ ಕೆಟ್ಟ ದ್ವೇಷ ಯೋಚನೆಯೋ ಯಾವುದು ಇರಬಾರ್ದು ಪ್ರಪಂಚದಲ್ಲಿ, ಜಗತ್ತಲ್ಲಿ ಎಲ್ಲವೂ ಸುಖ ಶಾಂತಿ ಸಮೃದ್ಧಿಯಿಂದ ಇರೋಂಗ್ ಆಗ್ಬೇಕು. ಮತ್ತೆ ಇದು ಹೌದು ಅಲ್ವಾ ಮೇಡಮ್? ಎಸ್.
ಸೊ ನಾವೆಲ್ಲರೂ ನಮ್ಮ ಇದನ್ನ ಸಂಸ್ಕಾರ 10 ಡೇಸ್ ಕೇಳಿ ಪರಿವರ್ತನೆಯಿಂದ ಬಹಳ ಸಂತೋಷ ಆಯ್ತು, ಖುಷಿ ಆಯ್ತು. ನಿಮ್ಮ ಒಂದು ನಮಗೆ ಈ ಯೋಗ ಕ್ಲಾಸು ನಾವು ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಹ್ಮ್. ಸೊ ಸತ್ಯ ತ್ರೇತಾಯುಗದಲ್ಲಿ ಎಲ್ಲರೂ ದೇವಿ ದೇವತೆಯರಾಗಿ ನಾವೆಲ್ಲರೂ ಇದ್ವಿ. ಪರಮಾತ್ಮ ಒಂದ್ಸರಿ ಬರ್ತಾರೆ. ತರೀಕೆರೆ ಬುಕ್ಕಂಬದಿಯವರು, ಹ್ಮ್. ನಮ್ಮಲ್ಲೂ ಆಕ್ಚುಲಿ ನಿಮ್ಮಲ್ಲಿ ಕ್ಲಾಸ್ ಇದೆ ಇಲ್ಲಿ. ಹ್ಮ್. ಸೊ ಹಾಗಾಗಿ ಇವತ್ತು ನಮ್ಮ ಏನು ನಾವು ಇಷ್ಟು ಜನ 30 ಜನಗಳು ಇವತ್ತೇ ನಿಮ್ಮಲ್ಲಿ ಜಾಯಿನ್ ಆಗಿ ಎಲ್ಲ ಕಳಿಸಿರಿ, ನಮ್ಮೆಲ್ಲರ ಕಡೆಯಿಂದ ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಪರಮಾತ್ಮನಿಗೆ ತುಂಬಾ ಚೆನ್ನಾಗಿ ಯಾವುದೇ ಪರಮಾತ್ಮನಿಗೆ ಒಂದು ಇದಿಲ್ದಂಗೆ ಧನ್ಯವಾದಗಳು. ನಗ್ತಾ 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 ನಮ್ಗೆಲ್ಲ ಒಂದು ಪಾಠ ಮಾಡಿದ್ರಿ ನೀವು. ಚೆನ್ನಾಗಿತ್ತು, ಯೋಗ ಕ್ಲಾಸ್ ಚೆನ್ನಾಗಿತ್ತು, ಸೂಪರ್. ತುಂಬು ತುಂಬು ಹೃದಯದ ಒಂದು ಜೋರಾದ ಚಪ್ಪಾಳೆ ಮುಖಲ ಅಭಿನಂದನೆಯನ್ನು ಸಲ್ಲಿಸ್ತೀನಿ ನಿಮಗೆ. ಹಾಂ, ನಾವೆಲ್ಲರೂ ಪರಮಾತ್ಮನಿಗೆ ಥ್ಯಾಂಕ್ಸ್ ಹೇಳೋಣ. ಇದಾಗ್ತಾ ಇದೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಹಾಂ, ಪರವಾಗಿಲ್ಲ ಪರವಾಗಿಲ್ಲ. ಸೊ ಓಕೆ, ನಾವೆಲ್ಲರೂ ಪರಮಾತ್ಮನಿಗೆ ಥ್ಯಾಂಕ್ಸ್ ಹೇಳೋಣ. ಇದು ಪರಮಾತ್ಮ ನಮ್ಮೆಲ್ಲರಿಗೆ ಕೊಡ್ತಿರುವಂತಹ ಜ್ಞಾನ, ನಮ್ಮ ಯಾರ್ದು ಈ ಜ್ಞಾನ ಅಲ್ಲ. ನಾವೆಲ್ಲರೂ ಪರಮಾತ್ಮ ಹೇಳಿರುವ ಈ ಜ್ಞಾನವನ್ನು ಪ್ರಾಕ್ಟೀಸ್ ಮಾಡ್ತಾ ನಮ್ಮ ಲೈಫಲ್ಲಿ ಚೇಂಜ್ ತಗೊಂಡು ಬರ್ತಾ ಇದ್ದೀವಿ. ಈಗ ನಾವೆಲ್ಲರೂ ಸೇರಿ ನಮ್ಮೆಲ್ಲರ ಲೈಫ್ಸ್ನಲ್ಲಿ ಆ ಜೀವನದಲ್ಲಿ ಒಂದು ಚೇಂಜ್ ತಗೊಂಡು ಬರೋಣ, ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ತಗೊಂಡು ಬರೋಣ, ನಮ್ಮಲ್ಲಿ ಆ ಡಿವೈನ್ ಕ್ವಾಲಿಟೀಸ್ ಮತ್ತು ಫಿಲ್ ಮಾಡ್ಕೊಳ್ಳೋಣ. ಸೊ ಪರಮಾತ್ಮ ಈ ಸಮಯದಲ್ಲಿ ಮಾತ್ರ ಬರ್ತಾರೆ. ಒಂದು ವೇಳೆ ಪರಮಾತ್ಮನ ಅವತರಣೆ ಆಗಿದೆ ಅಂದರೆ ಕಲಿಯುಗ ಮತ್ತು ಸತ್ಯುಗ ಆಗಲೇಬೇಕು. ಸತ್ಯಯುಗ ಅಂದರೆ ಅಲ್ಲಿ ಶ್ರೀಕೃಷ್ಣ ಇರೋದು, ಆ ರಾಜ್ಯಕ್ಕೆ ನಾವೆಲ್ಲ ಈಗ ಆ ಥರ ನಮ್ಮನ್ನು ನಾವು ಚೇಂಜ್ ಮಾಡಿಕೊಂಡು ಅಲ್ಲಿಗೆ ಹೋಗಬೇಕು. ಈಗ 1 ಮಿನಿಟ್ ಎಲ್ಲರೂ ಮೆಡಿಟೇಷನ್ ಮಾಡೋಣವಾ? ನೀವೆಲ್ಲರೂ ನಾಳೆಯಿಂದ ಮತ್ತೆ ಜಾಯಿನ್ ಆಗ್ತೀರಾ ಅಂದ್ಕೊಳ್ತೀನಿ. 5 ಡೇಸ್ ಅಡ್ವಾನ್ಸ್ ಕೋರ್ಸ್ ಏನಿದೆ ಅದರಲ್ಲಿ ಕೆಲವೊಂದು ಲಾ ಆಫ್ ಕರ್ಮ ಬಗ್ಗೆ ಮತ್ತು ಹೇಗೆ ಪರಮಾತ್ಮ ಎಲ್ಲ ಜ್ಞಾನವನ್ನು, ಇಷ್ಟೆಲ್ಲ ನಾವು ಜ್ಞಾನ ಕೇಳಿರೋದು ಪರಮಾತ್ಮ ನಮಗೆ ಕೊಟ್ಟಿರುವಂತಹ ಜ್ಞಾನ ಅಲ್ವಾ? ಸೊ ಇದನ್ನು ಹೇಗೆ ನಾವು ನಾವೆಲ್ಲ ನಮ್ಮ ಮುಂದೆ ಈ ಜ್ಞಾನ ಹೇಗೆ ಬಂತು, ಪರಮಾತ್ಮ ಹೇಗೆ ತಿಳಿಸ್ಕೊಟ್ಟಿದ್ದಾರೆ, ಇದರ ಬಗ್ಗೆ ನಾವು ನೆಕ್ಸ್ಟ್ ಸೆಷನ್ಸಲ್ಲಿ ತಿಳ್ಕೊಳ್ತೀವಿ. ಈಗೆಲ್ಲರೂ ಸ್ಟ್ರೈಟಾಗಿ ಕೂತ್ಕೊಳ್ಳಿ, 1 ಮಿನಿಟ್ ಮೆಡಿಟೇಷನ್ ಮಾಡೋಣ. ನಿಮ್ಮೆಲ್ಲರಿಗೆ ಕಾಮೆಂಟ್ರೀಸ್ ಹೇಗೆ ಯೋಗ ಅಭ್ಯಾಸ ಮಾಡಬೇಕು, ಅದಕ್ಕೆ ಸಂಕಲ್ಪಗಳು ಏನು ಮಾಡಬೇಕು ಅಂತ ಗ್ರೂಪಲ್ಲಿ ಸಿಗುತ್ತೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಈಗೆಲ್ಲರೂ ಸ್ಟ್ರೈಟಾಗಿ ಕೂತ್ಕೊಂಡು ಯೋಗ ಮಾಡೋಣ. ಉಸಿರು ತಗೊಳ್ಳಿ. ಉಸಿರು ತಗೊಳ್ತಾ ಪರಮಾತ್ಮನ ಈ ಜ್ಞಾನ ಪ್ರಕಾಶವನ್ನು ಒಳಗೆ ಸಮಾವೇಶ ಮಾಡಿಕೊಳ್ತಾ ಶಕ್ತಿಯನ್ನು ಅನುಭವ ಮಾಡಿ ಉಸಿರು ಬಿಡ್ತಾ ಎಲ್ಲ ನೆಗೆಟಿವಿಟಿ, ವೀಕ್ನೆಸ್ಸಸ್ ಪರಮಾತ್ಮನಿಗೆ ಕೊಟ್ಬಿಡಿ. ಇದು ಶ್ರೇಷ್ಠ ಸಂಸ್ಕಾರವನ್ನು ತಯಾರು ಮಾಡ್ಕೋಬೇಕಾಗಿರುವಂತಹ ಸಮಯ. ಈ ಸಮಯದಲ್ಲಿ ಸ್ವಯಂ ಪರಮಾತ್ಮ ನಮ್ಮ ಜೊತೆ ಇದ್ದಾರೆ. ಅವರು ಜ್ಞಾನವನ್ನು ಕೊಡ್ತಿದ್ದಾರೆ. ಜ್ಞಾನದ ಜೊತೆ ಅವರ ಶಕ್ತಿಯನ್ನು ಕೊಡ್ತಿದ್ದಾರೆ. ನಮ್ಮೆಲ್ಲರ ಸನ್ಮುಖದಲ್ಲಿ ಪರಮಾತ್ಮ ಇದ್ದಾರೆ. ಅವರ ಶಕ್ತಿ ಕಿರಣಗಳಿಂದ ನಾನು ಆತ್ಮ ನನ್ನನ್ನು ಚಾರ್ಜ್ ಮಾಡಿಕೊಳ್ಳುತ್ತಿದ್ದೇನೆ. ಅವರು ಕೊಟ್ಟಿರುವಂತಹ ಜ್ಞಾನ ಆಧಾರದಿಂದ ನಾನು ನನ್ನ ಲೈಫ್ನಲ್ಲಿ
ಹೊಸ ಪರಿವರ್ತನೆಯನ್ನು ನೋಡುತ್ತಿದ್ದೇನೆ ಹಾಗೂ ನನ್ನನ್ನು ನಾನು ಇನ್ನು ಪರಿವರ್ತನೆ ಮಾಡಿಕೊಳ್ಳುತ್ತೇನೆ. ನಾನೀಗ ಪರಮಾತ್ಮ ಸೆಲೆಕ್ಟೆಡ್ ಮಗು ಆಗಿದ್ದೇನೆ. ಸ್ವಯಂ ಪರಮಾತ್ಮ ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ. ಅವರ ಈ ಮಹಾನ್ ಕರ್ತವ್ಯದಲ್ಲಿ ನಾನು ಇದ್ದೆ. ಇವತ್ತು ನಾನು ಪರಮಾತ್ಮನಿಗೆ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ. ಇಂತಹ ಸಮಯದಲ್ಲಿ ಈ ಭೂಮಿ ಮೇಲೆ ಬಂದು ನನ್ನ ಬಗ್ಗೆ ನನಗೆ ತಿಳಿಸ್ಕೊಟ್ಟು ಎಲ್ಲ ಲೋಕಗಳ ಜ್ಞಾನವನ್ನು ಕೊಟ್ಟು ನನ್ನ ಜನ್ಮಗಳ ಕಥೆಯನ್ನು ನನಗೆ ತಿಳಿಸಿ ನನ್ನನ್ನು ಎಲ್ಲ ಥರದ ಬಲಹೀನತೆಗಳಿಂದ ಮುಕ್ತ ಮಾಡ್ತಾ ನನ್ನನ್ನು ಮತ್ತೆ ಆ ದೈವಿ ಗುಣಗಳನ್ನು ನನ್ನಲ್ಲಿ ತುಂಬಿಕೊಳ್ಳೋದಕ್ಕೆ ನನಗೆ ದಾರಿ ತೋರಿಸ್ತಿದ್ದಾರೆ. ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದಗಳು. ನನ್ನ ಅತಿ ಪ್ರಿಯ ತಂದೆ ಪರಮಾತ್ಮನಿಗೆ ಧನ್ಯವಾದಗಳು. ಓಂ ಶಾಂತಿ, ಓಂ ಶಾಂತಿ. ಸೊ ನಾಳೆ ಸೆಷನಲ್ಲಿ ಮತ್ತೆ ಎಲ್ಲರೂ ಮೀಟ್ ಆಗೋಣ. ಗುಡ್ ನೈಟ್.